ಅದು ಎನರ್ಜಿ ನನ್ನನ್ನು ಫಾಲೋ ಮಾಡ್ತಾ ಇದೆ ಅಂತ ಅನಿಸಿದಾಗ ನಮ್ಮ ಸುತ್ತಲೂ ಆಂಬಿಯನ್ಸ್ ಏನಾದರೂ ಚೇಂಜಸ್ ಆಗುತ್ತೆ. ಮನೇಲಿ ಯಾರಿಗಾನ ಇವಾಗ ಮನೇಲಿ ಏನೋ ಇರಬೇಕು ಅಂತ ಏನಾದ್ರು ಡೌಟ್ ಇದ್ದಾಗ ಒಂದು ಹೇಳ್ಕೊಡ್ತೀನಿ, ಆ ರೀತಿ ಮಾಡಿ ನಿಮಗೆ ಕಾಣಿಸಿದ್ರು ಕಾಣಿಸ್ಬೋದು. ನನಗೆ ಆ ವ್ಯಕ್ತಿ ಮೇಲೆ ದ್ವೇಷ ಇದೆ, ನಾನು ಸೇಡ್ ತೀರಿಸ್ಕೊಳ್ಳೇಬೇಕು ಅಂತಂದರೆ ಯಾವ ರೀತಿಯಾಗಿ ತೀರಿಸ್ಬೋದು? ನೆಗೆಟಿವ್ ಥಾಟ್ಸ್ನ ತುಂಬಿ ಮೈಂಡ್ನ ಡೈವರ್ಟ್ ಮಾಡಿ ಅದ್ರ ಕಂಟ್ರೋಲಿಗೆ ತೊಗೊಂಡು ಸೂಸೈಡ್ ಮಾಡಿಸ್ಕೊಬಿಡ್ತಾರೆ. ಗೂಬೆ ಮನೆ ಒಳಗಡೆ ಬಂದ್ಬಿಟ್ರೆ ಅದು ಕೇಡು ಆ ಥರ ಏನಿಲ್ಲ. ಇವ್ರು ಮಾಡ್ಕೊಂಡಿರೋದು ಬೆಕ್ಕಲ್ಲಿ ಒಂದು ಪರ್ಟಿಕ್ಯುಲರ್ ಬೆಕ್ಕಿದೆ, ಫುಲ್ಲು ಬ್ಲ್ಯಾಕ್ ಬೆಕ್ಕದು. ನಾವು ಹೋಗೋ ದಾರಿಲಿ ಅಡ್ಡ ಬಂದು ಸೆಂಟ್ರ್ ರೋಡ್ಗೆ ಬಂದು ನಿಂತ್ಕೊಂಡು ನಮ್ಮ ಕಡೆ ನೋಡ್ಬೇಕದು, ನಮ್ಮ ಕಡೆ ತಿರುಗಬೇಕು. ತಾಯ್ತಾನೋ ದೇವ್ರ ಸಂಬಂಧಪಟ್ಟದ್ದು ಏನೋ ಒಂದು ಕಟ್ಕೊಂಡಿದ್ದಾಗ ನೆಗೆಟಿವ್ ಎನರ್ಜಿ ಅನ್ನೋದು ಸುಳಿಯಲ್ವಾ? ಕೆಲವ್ರ ಮೈಯಲ್ಲಿ ಇರುತ್ತೆ, ಅವ್ರಿಗೆ ಗೊತ್ತೇ ಇರಲ್ಲ. ಆ ಥರ ಏನು ವಿಚಿತ್ರವಾಗಿ ಆಡೋದೇ ಇಲ್ಲ. ಸಾಕಷ್ಟು ಇವತ್ತಿಗೂ ನನ್ನ ಕೇಸಸ್ ಸರ್ ಸೂಸೈಡಲ್ ಥಾಟ್ಸ್ ಬರ್ತಾ ಇರುತ್ತೆ, ನನಗೆ ಸಾಯ್ಬೇಕು ಅನ್ನಿಸ್ತಿರುತ್ತೆ, ಸಾಕಷ್ಟು ಕೇಸಸ್ ಬರ್ತಾ ಇರುತ್ತೆ. ಈಗ ನಮಗೇನೋ ಒಂದು ಸರ್, ಈಗ ಯಾವುದೋ ಒಂದು ಎನರ್ಜಿ ನನ್ನ ಹತ್ರ ಪಾಸ್ ಆಗ್ತಾ ಇದೆ, ಇಲ್ಲ ಯಾವುದೋ ಎನರ್ಜಿ ನನ್ನನ್ನು ಫಾಲೋ ಮಾಡ್ತಾ ಇದೆ ಅಂತ ಅನ್ನಿಸ್ದಾಗ, ಈ ಕೆಲವೊಂದೇನೋ ನನಗೇನೋ ಒಂದು ಅನ್ನಿಸ್ತಾ ಇದೆ ಅಂತ ಅಂದಾಗ ನಮ್ಮ ಸುತ್ತಲೂ ಆಂಬಿಯನ್ಸ್ ಏನಾದರೂ ಚೇಂಜಸ್ ಆಗುತ್ತಾ? ನಮಗೇನಾದರೂ ನಿಮಗೆ ಮೈ ರೋಮಾಂಚನ ಆಗುತ್ತೆ, ಕೂದಲೆಲ್ಲ ಹಿಂಗೆ ಎದ್ದು ಹಿಂಗೆ ನಿಂತ್ಕೊಳ್ಳುತ್ತೆ. ಆ ಥರ ಏನಾದ್ರು ಸಿಮ್ಟಮ್ಸ್ ಆದಾಗ ಮೈ ಜುಮ್ ಅನ್ನತ್ತೆ. ನಿಮ್ಮದು ಸ್ಪೈನಲ್ ಕಾರ್ಡ್ ಇದೆಯಲ್ಲ ಬ್ಯಾಕ್ ಬೋನಲ್ಲಿ, ನಿಮ್ಗೆ ಅದರಿಂದ ನಿಮಗೆ ನೀವು ನೀವು ತಿಳ್ಕೊಬಹುದು. ಅದು ಫುಲ್ ಚಿಲ್ ಆಗೋಗುತ್ತೆ. ಸ್ಪೈನಲ್ ಕಾರ್ಡ್ ಇರೋವಂತಹ ಪೋರ್ಷನ್ನು ಚಿಲ್ ಆಗೋಗುತ್ತೆ, ಒಂಥರ ಕೋಲ್ಡ್ನೆಸ್ ಫೀಲ್ ಆಗುತ್ತೆ. ಆ ಕೋಲ್ಡ್ನೆಸ್ ಫೀಲ್ ಆಯಿತು ಅಂದರೆ ನೀವು ಅಂದ್ಕೊಳ್ಳಿ ಏನೋ ಹಿಂದೆ ಇದೆ ಅಂತ. ಸೊ ಅದು ಬಿಟ್ಟು ಆ್ಯಂಬಿಯನ್ಸ್ ಆಗಿ ಏನೋ ಗಾಳಿ ಬರುವಂಥದ್ದು, ಇಲ್ಲ ಇನ್ನೊಂದೇನೋ ಮತ್ತೊಂದು ಆಗುವಂಥದ್ದು ಹೊರಗಡೆ ಇದ್ದಾಗ ಒಂದು ನಾನು ಏನಂತೀವಿ ಅದಕ್ಕೆ, ಮನೇಲಿ ಯಾರಿಗಾನ ಇದೆ ಅಂತ ಡೌಟ್ ಇದ್ದರೆ, ಇವಾಗ ಮನೇಲಿ ಏನೋ ಇರಬೇಕು ಅಂತ ಏನಾದ್ರು ಡೌಟ್ ಇದ್ದಾಗ ಒಂದು ಹೇಳ್ಕೊಡ್ತೀನಿ, ಆ ರೀತಿ ಮಾಡಿ ನಿಮಗೆ ಕಾಣಿಸಿದ್ರು ಕಾಣಿಸ್ಬೋದು. ಒಂದು ಟ್ರಿಕ್, ಅದು ಬರೀ ಟ್ರಿಕ್ಕು. ಆಮೇಲೆ ಎಲ್ಲರೂ ಅದನ್ನೇ ಮಾಡ್ಕೊಂಡು ಕೂತ್ಕೊಬಿಟ್ಟಿರೋ ಮನೇಲಿ. ಟ್ರಿಕ್ಕು ನಿಮಗೆ ನೀವು ಅನಲೈಸ್ ಮಾಡ್ಕೊಳ್ಳೋದಕ್ಕೆ. ಇವಾಗ ಯಾವನೋ ಬಂದು ಥರ್ಡ್ ಪಾರ್ಟಿ ನಿಮ್ಮ ಮನೇಲಿ ಏನೋ ಇದೆ ಅಂತ ಹೇಳಿದ್ರೆ ಹೆಂಗೆ ನಂಬ್ತೀರಾ? ಇವಾಗ ನಾನು ಹೇಳ್ತೀನಿ, ನಾನು 1000 ಹೇಳ್ತೀನಿ, ನಿಮ್ಮ ಮನೇಲಿ ಹಂಗಾಯ್ತು ಹಿಂಗಾಯ್ತು, ಹೆಂಗೆ ನಂಬ್ತೀರಾ? ನೀವೇ ನೋಡ್ಕೊಳ್ಳಿ. ಅದೊಂದು ಟ್ರಿಕ್ ಹೇಳ್ತೀನಿ, ಆ ಟ್ರಿಕ್ನ ನೀವು ಯೂಸ್ ಮಾಡಿ. ಎಲ್ರಿಗೂ ಗೊತ್ತಾಗುತ್ತೆ ಅಂತ ನಾನು ಹೇಳ್ತಿಲ್ಲ, ಯಾರಿಗಾನ ಗೊತ್ತಾಗಬಹುದು, ಯಾರಿಗೂ ಗೊತ್ತಾಗ್ದಿರಾನು ಇರಬಹುದು. ಮನೇಲಿ ಸೈಲೆಂಟಾಗಿ ಕುತ್ಕೊಬಿಡಿ. ಮನೇಲಿ ಇದೆ ಅಂತ ಅನ್ಸಿದ್ರೆ ಕುತ್ಕೊಂಡು ಒಂದೇ ಕಡೆ ಅಬ್ಸರ್ವ್ ಮಾಡ್ತೀರಿ. ಯಾವುದೋ ಒಂದು ಪಾಯಿಂಟ್ ಇಟ್ಕೊಂಡು ಅಬ್ಸರ್ವ್ ಮಾಡ್ತೀರಿ. ನೋಡಿ, ಇಲ್ಲಿವರೆಗೂ ನನಗೆ ಇಲ್ಲಿ ಆ್ಯಕ್ಷನ್ ಮಾಡಿ, ನಾನು ನಿಮ್ಮನ್ನು ನೋಡ್ತಾ ಇದ್ದೀನಿ, ನಾನು ಇಲ್ಲಿ ಆ್ಯಕ್ಷನ್ ಮಾಡೋದು ನನಗೆ ಅದು ಗೋಚರ ಆಗ್ತಿದೆ, ಅಲ್ಲೇನೋ ಸಮಥಿಂಗ್ ಏನೋ ಆಗ್ತಿದೆ ಅನ್ನೋದು ನನಗೆ ಗೋಚರ ಆಗ್ತಿದೆ ಅಲ್ವಾ? ಸೊ ಈ ಥರ ನೀವು ಒಂದೇ ಪಾಯಿಂಟ್ನ ಅಬ್ಸರ್ವ್ ಮಾಡ್ತಿದ್ದಾಗ ಏನೇ ನೆಗೆಟಿವಿಟಿ ಅಕ್ಕಪಕ್ಕದಲ್ಲಿ ಏನಾದ್ರು ಓಡಾಟ ಇತ್ತು ಅಂದರೆ ನಿಮಗೆ ಆ ಗೋಚರ ಆಗೋಗುತ್ತೆ. ನಿಮಗೆ ಇಲ್ಲ, ಪೂರ್ತಿ ಎಲ್ಲ ಲೈಟ್ಸ್ ಎಲ್ಲ ಆಫ್ ಮಾಡ್ಕೊಳ್ಳಿ ಮನೇಲಿ, ಮೊಬೈಲ್ ಫೋನು ಎಲ್ಲ ಲೈಟ್ಸ್ ಆಫ್ ಮಾಡ್ಕೊಂಡು ಮೊಬೈಲ್ ಫೋನ್ ನೋಡ್ತಾ ಇರಿ, ನಿಮ್ಗೆ ಅವಾಗಲೂ ಗೋಚರ ಆಗುತ್ತೆ. ಮೊಬೈಲ್ ಫೋನ್ ಅಬ್ಸರ್ವ್ ಮಾಡಿ, ಲೈಟ್ ಬೆಳಕು ಇಲ್ಲಿರುತ್ತೆ, ಲೈಟ್ ಬೆಳಕನ್ನ ಅಬ್ಸರ್ವ್ ಮಾಡ್ತಾ ನೀವು ನೋಡ್ತಾ ಇದ್ದಾಗ ನಿಮ್ಮ ಸುತ್ತಮುತ್ತ ನಡೆಯೋದು ಗೊತ್ತಾಗುತ್ತೆ. ನಾನು ಅನಲೈಸ್ ಮಾಡಿರೋದು ಹೇಳ್ತಿದ್ದೀನಿ ನಾನು. ಒಬ್ಬೊಬ್ರದ್ದು ಒಂದೊಂದು ರೀತಿ ಇರುತ್ತೆ. ಈ ಥರನೂ ಟ್ರಿಕ್ಸ್ ಯೂಸ್ ಮಾಡಿ ಮಾಡ್ಕೋಬೋದು. ಗಾಳಿ ಕೂಡ ನೋಡಬಹುದು. ಅದಕ್ಕೊಂದು ಟ್ರಿಕ್ ಇದೆ. ನಮ್ಮ ಸುತ್ತಮುತ್ತ ಏನು ಗಾಳಿ ಇದೆ, ಆ ಗಾಳಿ ಯಾವ ರೀತಿ ಫ್ಲೋ ಆಗ್ತಿದೆ, ಯಾವ ಇದರಲ್ಲಿ ಫ್ಲೋ ಆಗ್ತಿದೆ ಅದನ್ನು ನೋಡಬಹುದು. ಅದಕ್ಕೊಂದು ಟ್ರಿಕ್ ಇದೆ. ಸೀರಿಯಸ್ಲಿ, ಓಕೆ, ಅವೆಲ್ಲ ಟ್ರಿಕ್ಸ್ ಇದೆ. ಅವೆಲ್ಲ ನೋಡಿದ್ರೆ ಗೊತ್ತಾಗುತ್ತೆ, ಅದೇನಿಲ್ಲ. ಅವೆಲ್ಲ ಸಿಂಪಲ್, ಅವೆಲ್ಲ ಲಾಜಿಕಾಗಿ ನೋಡ್ಕೋಬಹುದು ಅಷ್ಟೇ. ಸರ್, ಈಗ ಗೂಬೆ ಅಂತ ಅಂದಾಗ ಸೊ ನಿಮ್ಮ ಮೈಂಡಲ್ಲಿ ಕೆಲವೊಂದು ಬರುವಂಥದ್ದು ಏನು ಸರ್? ಅದ್ರ ಬಗ್ಗೆ ಕೇಳಿರುವಂಥದ್ದು, ಗೂಬೆ ಸೌಂಡ್ ಮಾಡಿದಾಗ ಅಲ್ಲೇನೋ ನೆಗೆಟಿವ್ ಎನರ್ಜಿ ಇದೆ ಅಂತ ಎಲ್ಲ ಒಂದಷ್ಟು ಅವಾಗಿನ ಮಾತುಗಳೆಲ್ಲ ಇದೆ. ಗೂಬೆ ಸೌಂಡ್ ಮಾಡಿದಾಗ ಅನ್ನೋದಕ್ಕಿಂತ ಗೂಬೆ ಯಾವ ಜಾಗದಲ್ಲಿರುತ್ತೆ ಅನ್ನೋದನ್ನ ಫಸ್ಟ್ ನಾವು ಅನಲೈಸ್ ಮಾಡಬೇಕಾಗುತ್ತೆ. ಮನುಷ್ಯರು ಇರೋ ಜಾಗದಲ್ಲಿ ಗೂಬೆ ಇರಲ್ಲ, ಇರುತ್ತಾ? ಕಮ್ಮಿ ಅನಿಸುತ್ತೆ. ಕಮ್ಮಿ ಏನು, ತುಂಬ ರೇರು. ಅದರಲ್ಲೂ ವೆರೈಟಿ ಆಫ್ ಗೂಬೆಸ್, ಒಂದು ಬ್ಲ್ಯಾಕ್ ಗೂಬೆ ನೋಡಿದ್ರೆ ಒಂದು, ವೈಟ್ ಗೂಬೆ ನೋಡಿದ್ರೆ ಒಂದು, ಶುಭ ಅವೆಲ್ಲ ಸಾಕಷ್ಟು ಜನ ಸಾಕ್ತಾರಲ್ಲ ಗೂಬೆನ. ಆದರೆ ಗೂಬೆ ಮನೆ ಒಳಗಡೆನೆ ಬರಬಾರ್ದು ಅನ್ನೋದು. ಸಾಕ್ತಾರೆ ಅಂತ ಇದ್ದೀನಿ ನಾನು ಇಲ್ಲಿ. ಅದೇ, ಗೂಬೆ ಮನೆ ಒಳಗಡೆ ಬಂದ್ಬಿಟ್ರೆ ಅದು ಕೇಡು ಅನ್ನೋ ಥರ ಎಲ್ಲ. ಆ ಥರ ಏನಿಲ್ಲ, ಇವ್ರು ಮಾಡ್ಕೊಂಡಿರೋದು. ಅದು ಪಾಪ ಅದು ಒಂದು ಜೀವಿ. ಬೆಕ್ಕಡ್ಡ ಹೋದ್ರೆ ಗಾಡಿ ಸೈಡ್ಗೆ ಹಾಕ್ಬಿಟ್ಟು ಗಾಡಿ ಆಫ್ ಮಾಡಿ ಹೆಡ್ಲೈಟ್ ಎಲ್ಲ ಆಫ್ ಮಾಡ್ಬಿಟ್ಟು ನಿಲ್ಲಿಸ್ಬಿಡ್ತಾರೆ. ಟ್ರಾಫಿಕ್ ಹಿಂದೆ ಜಾಮು, ಆರನ್ ಹೊಡಿತಿರ್ತಾರೆ. ಏನೋ ಬೇಕಾಯ್ತು, ಆ ಥರ ಅಲ್ಲ ಅದು. ಎಲ್ಲ ಬೆಕ್ಕೂ ಇಂಡಿಕೇಶನ್ ಮಾಡಲ್ಲ. ಇವಾಗ ನಮ್ಮ ಮನೆಯಲ್ಲಿ ಒಂದು 3-4 ಬೆಕ್ಕುಗಳು ಬರ್ತಾ ಇರ್ತವೆ. ನಾವು ಸಾಕಿರೋದೇನಲ್ಲ,
ಡೈಲಿ ಬರುತ್ತೆ, ಡೈಲಿ ಅದಕ್ಕೆ ಹಾಲು ಹಾಕ್ತೀವಿ, ಕುಡಿಯುತ್ತೆ, ಕುತ್ಕೊಳ್ಳುತ್ತೆ ಒಂದು ಸ್ವಲ್ಪ ಹೊತ್ತು. ನಾನು ಕುತ್ಕೊಳ್ಳೋ ಚೇರ್ ಮೇಲೆ ಬಂದು ಕುತ್ಕೊಳ್ಳುತ್ತೆ, ಹೋಗುತ್ತೆ, ಸುತ್ತಾಡ್ಕೊಂಡು ಬರುತ್ತೆ, ಮತ್ತೆ ಹೊಟ್ಟೆ ಹಸ್ದಾಗ ಮತ್ತೆ ಬರುತ್ತೆ, ಮಿಯೋ ಅನ್ನತ್ತೆ, ಮತ್ತೆ ಹಾಲು ಹಾಕ್ತೀವಿ. ಹಿಂಗೆ ನಡೆಯುತ್ತೆ. ಇವಾಗ ಬೆಳಗ್ಗೆನೂ ಹಾಕ್ಬಿಟ್ಟು ಬಂದೆ ನಾನು ಬರ್ತಾ ಇಲ್ಲಿಗೆ. ಸೊ ಆ ಥರ ಇರುತ್ತೆ. ಅದು ಡೈಲಿ ಓಡಾಡುತ್ತೆ, ಲೆಫ್ಟ್ಗೂ ಓಡಾಡುತ್ತೆ, ರೈಟ್ಗೂ ಓಡಾಡುತ್ತೆ. ಎಷ್ಟೊಂದು ಜನ ನನ್ನ ಮನೇಲಿ ಬೆಕ್ಕುಗಳು ಸಾಕಿರ್ತಾರೆ, ಡೈಲಿ ಓಡಾಡ್ತಾ ಇರುತ್ತೆ. ಹಂಗೆ ಓಡಾಡೋಕ್ಕೂ ಈಗ ರೋಡಲ್ಲಿ ಎಲ್ಲೋ ಯಾವುದೋ ಒಂದು ಕೆಲ್ಸಕ್ಕೆ ಹೋಗ್ತಾ ಇರ್ತೀವಿ, ಆ ಟೈಮಲ್ಲಿ ಓಡಾಡೋಕ್ಕೂ ಅದು ಯಾವುದೋ ಮನೇಲಿ ಸಾಕಿರೋ ಬೆಕ್ಕೆ ಅಲ್ವೇ ಅಲ್ವಾ? ಅದೆಲ್ಲ ಸುಮ್ಮನೆ ನಮ್ಮ ಮೈಂಡ್ ಸೆಟ್ಟಾ? ಅದರಲ್ಲಿ ಎಲ್ಲ ಬೆಕ್ಕಲ್ಲ. ಬೆಕ್ಕಲ್ಲಿ ಒಂದು ಪರ್ಟಿಕ್ಯುಲರ್ ಬೆಕ್ಕಿದೆ, ಫುಲ್ಲು ಬ್ಲ್ಯಾಕ್ ಬೆಕ್ಕದು, ಪೂರ್ತಿ ಕಪ್ಪಾಗಿರುತ್ತಲ್ಲ, ಒಂದು ಕೂದಲು ವೈಟ್ ಇರಲ್ಲ. ಅಂತಹ ಬೆಕ್ಕು ನಾವು ಹೋಗೋ ದಾರಿಲಿ ಅಡ್ಡ ಬಂದು ಹಿಂಗೆ ಹೋದರೆ ಏನಿಲ್ಲ, ಅದೂ ಅಡ್ಡ ಬಂದು ನಮ್ಮ ರಸ್ತೆಯಲ್ಲಿ ಮಧ್ಯ ನಿಂತ್ಕೊಂಡು ನಮ್ಮ ಕಡೆ ನೋಡ್ತಾ, ಅದು ನೋಡಿದ್ರೆ ದಟ್ ಈಸ್ ಇಂಡಿಕೇಶನ್. ಅದು ನಮಗೆ ಇಂಡಿಕೇಟ್ ಮಾಡ್ತಾ ಇದೆ ಸಮಥಿಂಗ್ ಏನೋ ಆಗುತ್ತೆ, ಹುಷಾರು ಅನ್ನೋದು. ಕರಿಬೇಕು ಮಾತ್ರ, ಎಲ್ಲ ಬೆಕ್ಕು ಅಲ್ಲ. ಆ ಕರಿಬೆಕ್ಕೂ ಸುಮ್ಮನೆ ಹಿಂಗೆ ಹೋಗ್ಬಿಟ್ರು ಏನಿಲ್ಲ, ಹೋಗ್ಬೋದು, ನೋ ಟೆನ್ಷನ್. ಸೆಂಟ್ರ್ ರೋಡಿಗೆ ಬಂದು ನಿಂತ್ಕೊಂಡು ನಮ್ಮ ಕಡೆ ನೋಡಬೇಕದು, ನಮ್ಮ ಕಡೆ ತಿರುಗಬೇಕು, ತಿರುಗಿ ನಮ್ಮ ಕಡೆ ನೋಡ್ಬಿಟ್ಟು ಹೋಗುತ್ತೆ. ಅದು ಮಾತ್ರ ನಾವು ಕನ್ಸಿಡರ್ ಮಾಡಬೇಕಾಗುತ್ತೆ. ಎಲ್ಲ ಬೆಕ್ಕು ಮಾಡೋದು ಅದು ತಪ್ಪದು. ಸೊ ಅಲ್ಲೇನೋ ಒಂದು ಕಾದಿದೆ ಅಂತ. ಸುಮ್ಮನೆ ಬೆಕ್ಕಕ್ಕೆ ಕೆಟ್ಟ ಹೆಸರು ಬರ್ಸ್ತಿದ್ದೀರಾ ನೀವೆಲ್ಲ ಸೇರಿ. ಒಳ್ಳೆ ಪ್ರಾಣಿ ಅದು. ಓಕೆ, ಗೂಬೇನು ಹಂಗೇನಾ? ಗೂಬೇದು ಒಂದು ಕತೆ ಇದೆ. ಅಂದರೆ ಅದು ಮುಂಚೆ ಎಲ್ಲ ಅದು ಸಾಕೋರು ಮನೆಗಳಲ್ಲೇ ಇರೋವು ಎಲ್ಲ. ಇವಾಗ ನಾವು ಪಾರಿವಾಳಗಳು ಯಾವ ರೀತಿ ನಾವು ಸಾಕ್ತೀವಿ, ಯಾವ ರೀತಿ ಇರುತ್ತೋ ಅದೇ ರೀತಿ ಗೂಬೆಗಳು ಒಂದು ಸಂಖ್ಯೆನೂ ಅದೇ ರೀತಿ ಇತ್ತು ಮುಂಚೆ ಆ ಕಾಲದಲ್ಲಿ. ಮನೆಗಳಲ್ಲೇ ಸಾಕೋರು. ಒಳ್ಳೆ ಪಕ್ಷಿ ಅದು, ಮುದ್ದಾಗಿರುತ್ತೆ ಅದು ಗೂಬೆ, ಒಂಥರ ಸಖತ್ತಾಗಿರುತ್ತೆ. ಈ ಏನಂತಾರೆ, ರಕ್ತಪಾತಗಳು, ಮೋಸ ವಂಚನೆ ಇವೆಲ್ಲ ನೋಡಿ 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 ಏನು ಮಾಡ್ತು, ಬೇಸೆತ್ತು ಮನುಷ್ಯನಿಂದ ದೂರ ಆಗಿದಂತಹ ಒಂದು ಏಕೈಕ ಪಕ್ಷಿ ಅಂದರೆ ನಮ್ಮ ಗೂಬೆ. ದೇಶಾಂತರ ಹೋಗ್ಬಿಡ್ತದೆ, ಕಾಡಿಗೆ ಹೋಗಿ ಸೇರ್ಕೊಂತು, ನಾಡು ಬಿಟ್ಟು. ಇವತ್ತಿಗೂ ಅಂತಹ ಜನಗಳನ್ನ ನೋಡಿದ್ರೆ ಅದು ಶಾಪ ಹಾಕತ್ತಂತೆ. ಅಂಥ ಒಳ್ಳೆ ಪಕ್ಷಿ ಅದು. ಅದು ಮನೆ ಒಳಗಡೆ ಬಂತು ಅಂದರೆ ಏನು ಅವೆಲ್ಲ ಏನಿಲ್ಲ, ಅವೆಲ್ಲ ನಾವು ಮಾಡ್ಕೊಂಡಿರೋದು. ಕಾಗೆ ಬಂದ್ಬಿಡ್ತು, ಪಾಪ ದೇವರು ಅದನ್ನೇನೋ ಸೃಷ್ಟಿ ಮಾಡೋನೆ, ಅದ್ರ ಕೆಲಸ ಅದು ಮಾಡ್ತಾ ಇದೆ ಅಲ್ವಾ. ಇವಾಗ ಹಂದಿ ಹೇಸ್ಗೆ ತಿನ್ನುತ್ತೆ, ಪಾಪ ಅದು ಕ್ಲೀನ್ಲಿನೆಸ್ಗೆ ಅದು ಮಾಡಿದ್ದಾನೆ, ತಿನ್ನ ನೀನು ಹೇಸ್ಗೆನ ಇಲ್ಲ. ಅವೆಲ್ಲ ಹೆಂಗೆ ಜರ್ಮ್ಸು ಅವೆಲ್ಲ ಸಾಯ್ಬೇಕಂದ್ರೆ ಹೆಂಗೆ ಅಲ್ವಾ. ಸೊ ಕೆಲವೊಂದು ಗಿಡ ಮರಗಳು ಪಾಯ್ಸನಸ್ ಎನರ್ಜಿನ ಎಮಿಟ್ ಮಾಡುತ್ತಂತೆ ಹೊರಗಡೆಗೆ. ಸ್ನೇಕ್ಸ್ನ ಹುಟ್ಟಿಸಿದೆ ಆ ಕಾರಣಕ್ಕಂತೆ. ಆ ಪಾಯ್ಸನಸ್ ಇರುವಂತಹ ಎನರ್ಜಿನ ಅದು ಗ್ರಾಸ್ಪ್ ಮಾಡುತ್ತಂತೆ. ಅದು ಸ್ನೇಕ್ಸು ಭೂಮಿ ಮೇಲೆ ಇಲ್ಲ ಅಂದರೆ, ಹಾವುಗಳು ಭೂಮಿ ಮೇಲೆ ಇಲ್ಲ ಅಂದರೆ ಮನುಷ್ಯ ಜೀವಂತವಾಗಿರಲ್ಲ, ಸತ್ತೋಗ್ಬಿಡ್ತಾನೆ. ಆ ಡೇಂಜರಸ್ ಗ್ಯಾಸಸ್ ಅದೇನು ಬಿಡುತ್ತಲ್ಲ ಮರ ಗಿಡಗಳದು, ಅವೆಲ್ಲ ನಾವು ಸೇವನೆ ಮಾಡ್ದಂಗೆ ಆಗೋಗುತ್ತೆ. ಆ ಸ್ನೇಕ್ಸ್ ಇರೋದ್ರಿಂದ ಅದು ತೊಗೊಳುತ್ತೆ, ಅದೆಲ್ಲ ಪಾಯ್ಸನಸ್ ಎಲ್ಲ ಅದಕ್ಕೆ ಅದು ವಿಷಕಾರಿಯಾಗಿ ಇರುವಂಥದ್ದು. ಸೊ ಈ ಥರ ಕೆಲವೊಂದು ಇದ್ದಾವೆ, ಅದನ್ನು ಎಲ್ಲವನ್ನೂ ನಾನು ಬಿಡಿಸಿ ಹೇಳೋಕ್ಕಾಗಲ್ಲ. ಜನಗಳಿಗೂ ಗೊತ್ತಿದೆ ವಿಷಯಗಳು, ಜನರೇನು ದಡ್ರಲ್ಲ, ಗೊತ್ತಿದೆ, ಬುದ್ಧಿವಂತರು. ಓಕೆ, ನಾವು ಕೆಲವೊಂದು ಗೋಸ್ಟ್ ಹಂಟರ್ ಬಗ್ಗೆ ಅವಾಗಲೇ ನೀವು ಮಾತಾಡ್ತಾ ಇದ್ರಿ. ನಿಮ್ಮದು ಒಂದು ಚಾನೆಲ್ ಇದೆ, ಸೊ ನಿಮ್ಮ ಚಾನೆಲ್ ಕೂಡ ನೋಡಿದ್ದೀನಿ. ಕೆಲವೊಂದು ಗೋಸ್ಟ್ ಹಂಟರ್ಸ್ ಜಸ್ಟ್ ಒನ್ ಡೇಗೆ 1 lakh 2 lakh 5 lakh ಈ ಥರ ವ್ಯೂಸ್ಗಳು ಬಂದ್ಬಿಡುತ್ತೆ. ಗೊತ್ತಿಲ್ಲ ಅವ್ರು ಕಾಣಿಸೋ ಥರ ಅವ್ರು ಮಾಡ್ತಾರೋ ಏನೋ ಅಂತ ಗೊತ್ತಿಲ್ಲ. ಬಟ್ ನಿಮ್ಮಲ್ಲಿ ಆ ಮಟ್ಟಿಗೆ ವ್ಯೂಸ್ ಇಲ್ಲ, ಆ ಮಟ್ಟಿಗೆ ಹಾ ಅನ್ನೋ ಥರ ಏನ್ರಿ ನಮಗೆ ಡಿಗ್ರೇಡ್ ಮಾಡ್ತಿದ್ದೀರಿ ಏನ್ರಿ? ಅದು ಯಾಕೆ ಇಲ್ಲ, ಈ ಪ್ರಶ್ನೆ ನನಗೂ ಸುಮಾರು ವರ್ಷದಿಂದ ತಲೆಯಲ್ಲಿ ಓಡ್ತಾ ಇತ್ತು. ಏನಕ್ಕೆ ನಮ್ಮದು ವ್ಯೂಸ್ ಇಲ್ಲ ಏನು ಅಂತ. ಆಮೇಲೆ ಗೊತ್ತಾಯಿತು ಏನು ಅಂತ, ಅನಲೈಸ್ ಮಾಡಿದಾಗ ಗೊತ್ತಾಯಿತು. ಇಲ್ಲ ಏನಾಗುತ್ತೆ ಅಂದರೆ, ಸಾಕಷ್ಟು ಜನ ಇವಾಗ ಇದ್ದಾರೆ, ಎಲ್ಲ ಗೋಸ್ಟ್ ಹಂಟರ್ಸ್, ಗೋಸ್ಟ್ ಹಂಟಿಂಗ್ ಮಾಡ್ತಿದ್ದೀವಿ ಅಂತ ಕ್ಯಾಮ್ರಾಗಳು ಎತ್ಕೊಂಡು ಹೋಗ್ತಾರೆ, ಮಾಡ್ತಿದ್ದಾರೆ. ಅದೇ ಹೇಳಿದ್ನಲ್ಲ ಆಗಲೇ ನಾನು, ತಮಿಳಲ್ಲೂ ಇದ್ದಾರೆ, ನಮ್ಮ ಕನ್ನಡದಲ್ಲೂ ಇದ್ದಾರೆ, ಹಿಂದಿಲೂ ಮಾಡ್ತಿದ್ದಾರೆ. ಅದ್ಯಾವುದೋ ಪಾಕಿಸ್ತಾನಿ ಚಾನೆಲ್ ಅಂತ ಅದರಲ್ಲಿ ಮಾಡ್ತಿದ್ದಾರೆ. ಆಮೇಲೆ ಇನ್ನೂ ಸಾಕಷ್ಟು ಲ್ಯಾಂಗ್ವೇಜಸ್, ತೆಲುಗುಲೂ ಮಾಡ್ತಿದ್ದಾರೆ. ಓಕೆ, ನಾವು ನೋಡ್ತಾ ಇರ್ತೀವಿ ಅವಾಗ ಏನು ಮಾಡ್ತಿದ್ದಾರೆ, ಏನು ಯಾವ ಥರ ಹಂಟ್ ಮಾಡ್ತಾರೆ ಅಂತ. ನೋಡಿದ್ಮೇಲೆ ಗೊತ್ತಾಯಿತು ಅದೇನು ಹಂಟ್ ಮಾಡ್ತಿದ್ದಾರೆ ಅಂತ. ಅದನ್ನೇ ಹೇಳ್ತಿರೋದು ನಾನು. ಅಷ್ಟೊಂದು ಆ್ಯಕ್ಯುರಸಿಯಾಗಿ ನಾವೇ ಇಷ್ಟು ವರ್ಷದಿಂದ ಸೈಕಲ್ ಹೊಡೆದು ಅಷ್ಟೆಲ್ಲ ತಿಳ್ಕೊಂಡು ಅಷ್ಟೆಲ್ಲ ಮಾಡಿ ನಮಗೆ ಯಾವತ್ತೂ ಬಂದು ಆ ಥರ ನಿಂತ್ಕೊಂಡಿಲ್ಲ ಗುರು ಕ್ಯಾಮ್ರಾ ಮುಂದೆ. ಅದು ಕಾಣಿಸಿದ್ರು ಎಲ್ಲೋ ಲೈಟಾಗಿ ಅದನ್ನು ನಾವು ಬೂಸ್ಟಪ್ ಮಾಡಿ ಆ ವಿಡಿಯೋನ ಬೂಸ್ಟಪ್ ಮಾಡಿ ತೋರಿಸೋ ಅಷ್ಟರಲ್ಲಿ ನಮ್ಮ ಹೆಣ ಬೀಳೋದು. ಅದು ಗೋಚರ ಆಗಲ್ಲ ಜನಗಳಿಗೆ. ಏನು ಕಾಣ್ತು, ಏನೂ ಇಲ್ಲ ಅಂತಾರೆ. ಅಯ್ಯೋ ಬಿಡ್ರಪ್ಪ ಹೋಗ್ಲಿ ಅಂದ್ಬಿಟ್ಟು.
ಸೊ ಆ ಥರ ಅಷ್ಟೊಂದೆಲ್ಲ ಕಾಣಲ್ಲ. ಸೊ ಎಲ್ಲ ಮೇ ಬಿ ಕ್ರಿಯೇಟ್ ಮಾಡ್ತಿರಬಹುದು, ಕ್ರಿಯೇಟ್ ಮಾಡಿ ಒಂದು ಸೀರೆ ಉಡ್ಸ್ಬಿಟ್ಟು ಹಿಂಗೆ ಕ್ಯಾಮ್ರಾ ಮುಂದೆ ಹಿಂಗೆ ಓಡಿಸ್ತಾರಂತೆ. ಎಂತೆಂಥ ದೇವುಗಳನ್ನ ಹಿಡಿದು ತೋರಿಸ್ತವ್ರೆ. ಜನ ಅಲ್ಲಿ 5 ಮಿಲಿಯನ್ ವ್ಯೂ, 5 ಲ್ಯಾಕ್ ವ್ಯೂ ಈ ಥರ ಓಡ್ತಾ ಇದೆ. ಸಿನಿಮ್ಯಾಟಿಕ್ ಆಗಿ ತೋರಿಸೋದೇ ಜನ ನೋಡ್ತಾರೆ ಅನ್ಸುತ್ತೆ. ಬಟ್ ಇವಾಗ ನಾವು ಮತ್ತೆ ಕಮ್ಬ್ಯಾಕ್ ಮಾಡ್ತಾ ಇದ್ದೀವಿ ನಾವು. ಓಕೆ, ಇದು ಹೇಳಕ್ಕೆ ಇಷ್ಟಪಡ್ತೀನಿ. ಮತ್ತೆ ಕಮ್ಬ್ಯಾಕ್ ಮಾಡ್ತಾ ಇದ್ದೀವಿ ಒಂದು ಹೊಸ ಟೈಟಲ್ ಜೊತೆಗೆ. ನೆಕ್ಸ್ಟ್ ಬರುವಂಥ ಎಪಿಸೋಡ್ಸು ಟ್ರ್ಯಾಪ್ಸ್, ಗೋಸ್ಟ್ ಹಂಟರ್ಸ್ ಅಂತ ಇರಲ್ಲ. ಅದನ್ನು ಹೊರತುಪಡಿಸಿ ಬೇರೆ ಇನ್ನೊಂದು ಶೀರ್ಷಿಕೆನ ಪ್ಲ್ಯಾನ್ ಮಾಡಿದ್ವಿ. ಡಿಸ್ಕಷನ್ ಎಲ್ಲ ನಡೀತಿದೆ. ಲೊಕೇಶನ್ಸ್ಗಳು ಕೂಡ ಪ್ಲ್ಯಾನ್ ಮಾಡ್ತಾ ಇದ್ದೀವಿ. ನೋಡೋಣ. ನಿಮಗೂ ಹೇಳ್ತೀನಿ, ನಿಮ್ಮ ಹತ್ರ ಯಾವುದನ್ನ ಆ ಥರ ಒಂದು ಸ್ಪಾಟ್ಸ್ ಇತ್ತು ಅಂದರೆ ಖಂಡಿತವಾಗ್ಲೂ ಕಮೆಂಟ್ಸಲ್ಲಿ ತಿಳಿಸಿ. ಖಂಡಿತವಾಗ್ಲೂ ಬಂದು ಇನ್ವೆಸ್ಟಿಗೇಷನ್ ಮಾಡೋಣ ಅಲ್ಲಿಗೆ ಅಂತ ಜಾಗಕ್ಕೆ ಅಂತ ಪಬ್ಲಿಕ್ಗೂ ಹೇಳ್ತಾ ಇದ್ದೀನಿ. ಸೊ ಇನ್ನು ಮುಂದೆ ಫುಲ್ ಹಾರರಾಗೇ ಇರುತ್ತೆ. ನಾವು ದೆವ್ವ ತೋರಿಸ್ತೀವಿ ಅಂತ ಹೇಳಲ್ಲ ಗುರು. ನಮ್ಗೆ ಆ ಥರ ದೆವ್ಗಳೆಲ್ಲ ನಮಗೆ ಕಾಣೋದೇ ಇಲ್ಲ. ಆ ಥರ ಬಂದು ಸೀರೆ ಉಟ್ಕೊಂಡೆಲ್ಲ ಹಿಂಗೆ ಬಂದು ಅದು ಕಾಂಪೌಂಡಿಂದ ಹಿಂಗೆ ಬಗ್ ನೋಡುತ್ತಂತೆ, ಹಂಗೆ ಕ್ಯಾಪ್ಚರ್ ಮಾಡ್ತಾನೆ, ಕ್ಯಾಮ್ರಾ ಹಿಂಗೆ ಶೇಕ್ ಮಾಡಿ ಅಲ್ಲ ಓಡೋಗ್ತಾನಂತೆ. ಭಾರಿ ದೇವ್ಗಳು ಹಿಡಿತಾರೆ ಗುರು. ನಮ್ಗೆ ಇದುವರೆಗೂ ನಮ್ಗೆ ಆ ಥರ ಎಲ್ಲೂ ಸಿಕ್ಕಿಲ್ಲ. ಸೊ ಅಂಥದಕ್ಕೆಲ್ಲ ಮಿಲಿಯನ್ ವ್ಯೂಸ್ ಈ ಥರ ಇರುತ್ತೆ. ನಂದು ಇವಾಗ ಸಬ್ಸ್ಕ್ರೈಬರ್ಸು ಎಷ್ಟು ವರ್ಷ ಆಯ್ತು ನಾವು ಬಂದು ಈ ಲೈನ್ಗೆ. ಅವಾಗಿಂದ ಇದೆ ಚಾನೆಲ್ಲು. ಇವತ್ತಿಗೂ 32-35 ಇರಬೇಕು. ನಾನು ನೋಡಿಲ್ಲ ಅಷ್ಟೇ, ಥೌಸಂಡ್ಸಲ್ಲೇ. ಬಟ್ ಜಿನೀನ್ ಸಬ್ಸ್ಕ್ರೈಬರ್ಸ್ ಅವರು, ಅವ್ರಿಗೆ ಥ್ಯಾಂಕ್ಸ್ ಹೇಳ್ತೀನಿ ನಾನು. ಜಿನೀನ್ ಇಷ್ಟಪಟ್ಟು ಸಬ್ಸ್ಕ್ರೈಬ್ ಮಾಡಿರುವಂತಹ ಜನ ಅವರು. ಸೊ ನನಗೆ ಅದೇ ತೃಪ್ತಿ ಇದೆ. ನನಗೇನು ಮಿಲಿಯನ್ ಸಬ್ಸ್ಕ್ರೈಬರ್ಸು, ಲ್ಯಾಕ್ ಸಬ್ಸ್ಕ್ರೈಬರ್ಸ್ ನನಗೆ ಬೇಡ. ಒಬ್ಬ ಇದ್ರೂ ನನಗೆ ಖುಷಿನೇ. ಏನಂದರೆ ನಾವು ಮಾಡೋ ಕೆಲಸಕ್ಕೆ ಬೆಲೆ ಕೊಟ್ಟು ಸಬ್ಸ್ಕ್ರೈಬ್ ಆಗಿದಾರಲ್ಲ, ನಾವು ಯಾವುದು ಫೇಕು ಇಲ್ಲ ಈ ಥರ. ನಾವು ಆ ಥರ ಮಾಡೋಂಗಿದ್ದಿದ್ರೆ ನಮ್ಮದು ಇಷ್ಟೊತ್ತಿಗೆಲ್ಲ ಕಿತ್ಕೊಂಡು ಹೋಗ್ಬೇಕಿತ್ತು. ರೆಕಾರ್ಡು ಟಾಪಲ್ಲಿ ನಾವೇ ಇರ್ತಿದ್ವಿ. ಇವಾಗ ಆ ಥರ ಏನು ಗಿಮಿಕ್ ಮಾಡಿದ್ರೆ ಬೇಡ ನಮ್ಗೆ ಗಿಮಿಕ್. ನಾವು ರಿಯಾಲಿಟಿಲೇ ಇರೋಣ. ನಮ್ಮತನ ನಾವು ಬಿಟ್ಕೊಡಲ್ಲ ನಾವು. ಕರೆಕ್ಟ್. ಆ ಕಾರಣಕ್ಕೆ ಖಂಡಿತವಾಗ್ಲೂ ಮತ್ತೆ ಕಮ್ಬ್ಯಾಕ್ ಮಾಡ್ತಾ ಇದ್ದೀವಿ. ವೆಯ್ಟ್ ಮಾಡಿ, ಇನ್ನೊಂದು 3 months 4 months ಅಲ್ಲೇ ನಿಮಗೆ ನಿಮ್ಮ ಮುಂದೆ ಬರ್ತೀವಿ. ಸರ್, ಈಗ ದೆವ್ವ ಎಲ್ಲ ಒಂದಷ್ಟು ವಿಚಾರ ಎಲ್ಲ ಮಾತಾಡಿದ್ವಿ ಸರ್. ಕೆಲವೊಂದು ಬಿಡಿಸ್ತೀರಾ, ಕೆಲವೊಂದು ನೀವಿಲ್ಲ, ಇನ್ನೊಂದು ಯಾರೋ ಒಂದು ಬಿಟ್ಟು ಹೋಗುವಂಥದ್ದೆಲ್ಲ ಇರುತ್ತೆ. ಇಲ್ಲ, ನನಗೆ ಆ ವ್ಯಕ್ತಿ ಮೇಲೆ ದ್ವೇಷ ಇದೆ, ಕೋಪ ಇದೆ, ನಾನು ಸೇಡ್ ತೀರಿಸ್ಕೊಳ್ಳೇಬೇಕು ಅಂತಂದರೆ ಯಾವ ರೀತಿಯಾಗಿ ತೀರಿಸ್ಕೋಬೋದು? ಒಬ್ಬನ್ನ ಸಾಯಿಸಲೇಬೇಕು ಅಂತಂದರೆ ಹೆಂಗೆ ಸಾಯಿಸುತ್ತೆ ಸರ್? ಅಂದರೆ ನಾವು ಕ್ಲಿಯರ್ ಮಾಡಕ್ಕೆ ಹೋದಾಗ ಈ ವಿಚಾರ ಹೊರಗಡೆ ಬಂತು ಅಂದಾಗನಾ? ಇಲ್ಲ ಹೆಂಗೋ ಜನರಲ್ ಇಲ್ಲ, ನಾನು ಆ ವ್ಯಕ್ತಿಯಿಂದ ನನಗೆ ಹಾರ್ಮ್ ಆಗಿದೆ, ನನ್ನ ಸತ್ತಿದನೋ ಏನೋ ಒಂದು ಆಗಿದೆ, ನನಗೆ ಏನೋ ಆಗಿದೆ ಲೈಫಲ್ಲಿ, ನಾನು ಆ ವ್ಯಕ್ತಿನ ಬಿಡಲ್ಲ, ಸಾಯಿಸಲೇಬೇಕು ಅಂತಂದ್ರೆ ಹೆಂಗೆ ಸಾಯಿಸ್ಬೋದು? ಸಾಕಷ್ಟು ಕೇಸಸ್ ಆಗೋಗಿದೆ ಆ ಥರ. ಅದು ಹಿಂಗೆ ಆಗ್ಬೋದು. ಯಾವ ಸೂಸೈಡ್ ಮಾಡಿಸ್ಕೊಬಿಡ್ತಾರೆ. ಓಕೆ, ಹ್ಯಾಂಗ್ ಮಾಡೋ ಥರ ಮಾಡ್ಕೊಳ್ಳೋ ಥರ ಮೆಂಟಾಲಿಟಿ ಕ್ರಿಯೇಟ್ ಮಾಡಿ. ಈ ಆತ್ಮ ಆ ದೇಹದಲ್ಲಿ ಸೇರ್ಕೊಂಡು ಹ್ಯಾಂಗ್ ಮಾಡ್ಕೊಳ್ಳೋ ಥರ ಮಾಡುತ್ತಾ? ಇಲ್ಲ ಅದೇನೋ ಒಂದು ಇಲ್ಯೂಷನ್, ನಾನು ಈ ಥರ ಮಾಡಿ ಇಲ್ಲ, ನೆಗೆಟಿವಿಟಿ, ನೆಗೆಟಿವ್ ಥಾಟ್ಸ್ನ ತುಂಬಿ ಮೈಂಡ್ನ ಡೈವರ್ಟ್ ಮಾಡಿ ಅದ್ರ ಕಂಟ್ರೋಲಿಗೆ ತೊಗೊಂಡು ಸಾಕಷ್ಟು ಇವತ್ತಿಗೂ ನನ್ನ ಕೇಸಸ್ ಸರ್ ಸೂಸೈಡಲ್ ಥಾಟ್ಸ್ ಬರ್ತಾ ಇರುತ್ತೆ. ನನಗೆ ಸಾಯ್ಬೇಕು ಅನ್ನಿಸ್ತಿರುತ್ತೆ, ಸಾಕಷ್ಟು ಕೇಸಸ್ ಬರ್ತಾ ಇರುತ್ತೆ. ಓಕೆ, ನೋಡಿದಾಗ ಅದು ದ್ವೇಷ ಅಂತ ನಾನು ಹೇಳಲ್ಲ. ಬಟ್ ಏನು ನೆಗೆಟಿವಿಟಿ, ಅವನು ಇವಾಗ ಯಾವನೋ ಸೂಸೈಡ್ ಮಾಡ್ಕೊಂಡು ಸತ್ತೋಗಿರ್ತಾನೆ. ಇವಾಗ ಅವನಿಗೆ ಜೊತೆಲಿ ಯಾರನ್ನ ಬೇಕು, ಇವನನ್ನು ಕರ್ಕೊಳಕ್ಕೆ ಟ್ರೈ ಮಾಡ್ತಿರ್ತಾನೆ. ಇಲ್ಲಿ ಯಾರಿಗೋ ಅಂಟ್ಕೊಂಡಿರ್ತಾನೆ, ಅವನು ಯಾರಿಂದೇನೋ ಬಂದ್ಬಿಟ್ಟಿರ್ತಾನೆ, ಅವ್ನ ಗ್ರಹಗತಿಗಳು ಸರಿ ಇರಲ್ವೋ, ಇಲ್ಲ ಇನ್ನೊಂದೋ ಮತ್ತೊಂದೋ ಮಗದೊಂದೋ ಕಾರಣದಿಂದ ಬಂದಿರ್ತಾನೆ. ಸೊ ಆ ಥಾಟ್ಸು ಇವನ ಮೇಲೆ ಹೇರ್ತಾ ಇರ್ತಾನೆ ಅವನು. ಇವನಿಗೂ ಅದೇ ಥಾಟ್ಸ್ ಬರ್ತಾ ಇರುತ್ತೆ. ನಾವು ಸುಮಾರು ಕೇಸಸ್ ಅನಲೈಸ್ ಮಾಡಿದಾಗ ಹಂಗೆ ಆಗಿರುತ್ತೆ. ಇವ್ನಿಗೆ ಏನು ಥಾಟ್ ಬರ್ತಿರುತ್ತೋ ಅವ್ನು ಅದೇ ಥಾಟಲ್ಲಿ ಅವ್ನು ಸತ್ತಿರ್ತಾನೆ. ಆ ಒಂದು ಇನ್ಸಿಡೆಂಟ್ ಮಾಡ್ಕೊಂಡು ಸತ್ತಿರ್ತಾನೆ ಅವನು. ಅದೇ ಥಾಟ್ನ ಇವನ ಮೇಲೆ ಹೇರ್ತಾ ಇರ್ತಾನೆ. ಸೊ ಇವನು ಆ ಥಾಟ್ಸೇ ಬರ್ತಿರುತ್ತೆ, ಇವ್ನು ಸೂಸೈಡ್ ಮಾಡ್ಕೋಬೇಕು ವಿನಾಕಾರಣ. ಏನೂ ಇರಲ್ಲ ರೀಸನಲ್ಲಿ. ಹೌದಪ್ಪ ಏನೋ ಮನೇಲಿ ಜಗಳ ಮಾಡ್ಕೊಂಡ, ಇಲ್ಲ ಏನೋ ಆಯಿತು, ಇನ್ನು ಲವರ್ ಕೈ ಕೊಟ್ಲು, ಇಲ್ಲ ಇನ್ನೊಂದು ಬಿಸ್ನೆಸ್ ಲಾಸ್ ಆಗೋಯ್ತು, ಇಲ್ಲ ಸಾಲ ಮಾಡ್ಕೊಬಿಟ್ಟಿದ್ದ, ಆ ಥರ ಏನೋ ರೀಸನ್ಸೇ ಇರಲ್ಲ. ನಾವೆಲ್ಲ ರೀತಿಯೂ ಕ್ವಶನ್ ಮಾಡಿರ್ತೀವಿ ಏನಕ್ಕೆ ಅಂತ. ಬಟ್ ಆ ರೀಸನ್ಸ್ ಇರಲ್ಲ, ಬಟ್ ಥಾಟ್ಸ್ ಬರ್ತಾ ಇರುತ್ತೆ. ಸೊ ಈ ಥರ ಇದ್ದಾಗ ಆ ಥರ ಥಾಟ್ಸ್ ಬರುತ್ತೆ. ಇನ್ನು ದ್ವೇಷ ತೀರಿಸ್ಕೋಬೇಕು ಅಂತ ಬಂದಿರೋ ಅಂಥದ್ದು ತುಂಬ ಕಡಿಮೆ. ಇವಾಗ ನನ್ನಿಂದ ಯಾವನೊಬ್ಬ ಸತ್ತೋದ ಅಂತ ಅಂದಾಗ ನನಗೆ ಆಬ್ವಿಯಸ್ಲಿ ನನಗೆ ಮೈಂಡ್ ಆ ಥಾಟ್ ಬಂದ್ಬಿಡುತ್ತೆ, ನನ್ನ ಮಗ ಎಲ್ಲಿ ದೆವ್ವ ಬಂದು ಮೆಡ್ಕೊಬಿಡ್ತಾನೆ, ದೆವ್ವ ಆಗಿ ಬಂದು ಅನ್ನೋದು ಥಾಟ್ ಇರುತ್ತೆ. ಜನರಲಾಗಿ ಹೇಳ್ತಾ ಇದ್ದೀನಿ. ನಾನು ಏನೇನು ಬೇಕು ನಾನೆಲ್ಲ ಮಾಡಿಸ್ಕೊತೀನಿ ಪ್ರೊಟೆಕ್ಷನ್ನು. ಸೊ ಅವ್ನು ಬರೋಕ್ಕೆ ಆಗಲ್ಲ ಅವಾಗ. ಇನ್ನು ಬೇರೆಯವ್ರ ಮೇಲೆ ಸೇಡ್ ತೀರಿಸ್ಕೋಬೇಕು ಅಂತ ಇನ್ನೊಬ್ಬನಲ್ಲಿ ನುಗ್ಗಿ ಬಂದು ಮಾಡುವಂತಹದ್ದು ಇದೆ. ಆ ಥರದ್ದು ಕೇಸಸ್ ನಾವು ನೋಡಿದ್ದೀವಿ. ಬಟ್ ಅಲ್ಲಿವರೆಗೂ ಅವ್ರಿಗೆ ಮಾಡೋದಕ್ಕೆ ಬಿಡಲ್ಲ, ಅಲ್ಲಿಂದ ಕಟಾಕ್ ಮಾಡ್ಬಿಡ್ತೀವಿ. ಸರ್, ಈಗ ಒಬ್ಬ ವ್ಯಕ್ತಿ ಒಂದು ಪಾಸಿಟಿವ್ ಆಗಿರ್ತಾನೆ, ಇಲ್ಲ ತುಂಬ ದೇವ್ರನ್ನ ನಂಬ್ತಾ ಇರ್ತಾನೆ, ಪೂಜೆ ಗೀಜೆ ಮಾಡ್ತಾ ಇರ್ತಾನೆ, ಏನೋ ಒಂದು ಯಂತ್ರನೋ ತಾಯ್ತಾನೋ ದೇವ್ರ ಸಂಬಂಧಪಟ್ಟದ್ದು ಏನೋ ಒಂದು ಕಟ್ಕೊಂಡಿದ್ದಾಗ
ಆವಾಗ ನೆಗೆಟಿವ್ ಎನರ್ಜಿ ಅನ್ನೋದು ಸುಳಿಯಲ್ವಾ, ಇಲ್ಲ ಅದರಿಂದ ಒಂದು ಇಂಪ್ಯಾಕ್ಟ್ ಅಂತದ್ದು ಏನೂ ಆಗಲ್ವಾ ಅಂತ? ಇಲ್ಲಿ ಎರಡು ಥರನೂ ಆಗುತ್ತೆ. ಒಂದು, ಅವನೇನು ಕಟ್ಕೊಂಡು ಅವನೇನು ಹಾಕೊಂಡಿರ್ತಾನೆ, ಮೊದಲು ಅದ್ರ ಮೇಲೆ ಅವನಿಗೆ ನಂಬಿಕೆ ಇರಬೇಕು. ಇದನ್ನು ಇವಾಗ ಒಂದು ದಾರ ಕಟ್ತಾ ಇದ್ದೀನಿ ಅಂದರೆ ಸುಮ್ಮನೆ ಯಾವುದೋ ನಾನು ಅಂಗಡಿಯಿಂದ ತೊಗೊಂಬಂದು ದಾರ ಕಟ್ತಿಲ್ಲ. ಇಲ್ಲಿ ಅದಕ್ಕೇನೋ ಒಂದು ಮಂತ್ರಗಳಿಂದ ಅದಕ್ಕೇನೋ ಶಕ್ತಿ ತುಂಬಿರ್ತಾರೆ. ತಾಯ್ತದಲ್ಲಿ ಇವಾಗ ತಾಯ್ತ ಕಟ್ಕೊತಾರೆ, ಅದ್ರಲ್ಲಿ ಕೆಲವೊಂದು ಐಟಮ್ಸ್ನ ಜಡಿಬೋಟಿ ಹಾಕ್ತಾರೆ, ಇಲ್ಲ ಏನಾದ್ರು ನಕ್ಷೆ ಬರೆದು ಹಾಕ್ತಾರೆ. ಕೆಲವೊಂದು ಐಟಮ್ಸ್ ಇದೆ, ಅವೆಲ್ಲ ಹಾಕಿ ಅದಕ್ಕೆ ಪೂಜೆ ಮಾಡಿ ಅದಕ್ಕೆ ಸ್ವಲ್ಪ ಪವರ್ ತುಂಬಿ. ಪವರ್ ಇನ್ ದಿ ಸೆನ್ಸ್ ಏನಂದರೆ, ಪ್ರತಿಯೊಂದು ಅಕ್ಷರಕ್ಕೂ ಪ್ರತಿಯೊಂದು ನಕ್ಷೆಗೂ ಅಂದರೆ ಈ ಒಂದು ಫೀಲ್ಡ್ಗೆ ಸಂಬಂಧಪಟ್ಟಿರೋದ್ರಲ್ಲಿ ಇವಾಗ ಒಂದು ಏನೋ ಒಂದು 4 ಸ್ಕ್ವೇರ್ ಒಂದು ಹಾಕ್ತೀವಿ, ಸ್ಕ್ವೇರಲ್ಲಿ ಏನೇನೋ ಒಂದು ಬರಿತೀವಿ, ಏನೋ ಒಂದು ಇರುತ್ತೆ ಅದಕ್ಕೆ ಮಂತ್ರಗಳು, ಇಲ್ಲ ಇನ್ನೊಂದು ನಂಬರ್ಸ್ಗಳಿರುತ್ತೆ ಒಂದು ಯಂತ್ರಗಳಲ್ಲಿ, ಅವೆಲ್ಲ ಬರಿತೀವಿ. ಅವೆಲ್ಲ ಏನಂದರೆ ಒಂದು ಎನರ್ಜಿ ಫಾರ್ಮ್ ಆಗೋದಕ್ಕೆ ಒಂದು ಅದು ನಕ್ಷೆ. ಅದು ಅಂದರೆ ಒಂದು ಇವಾಗ ನಾವು ಮನೇಲಿ ಒಂದು ವಾಸ್ತು ನೋಡಿದ್ರೆ ಈ ಜಾಗದಲ್ಲಿ ಇದೇ ಇರಬೇಕು, ಈ ಜಾಗದಲ್ಲಿ ಕುಬೇರ ಮೂಲೆಯಲ್ಲಿ ಇದಿರಬೇಕು, ಅಗ್ನಿ ಮೂಲೆಯಲ್ಲಿ ಇದಿರಬೇಕು, ವಾಯು ಮೂಲೆಯಲ್ಲಿ ಇದಿರಬೇಕು, ಬೆಡ್ಡು ಹಿಂಗೆ ಇರಬೇಕು, ತಲೆ ಹಿಂಗೆ ಹಾಕಬೇಕು, ಬಾತ್ರೂಮ್ ಇಲ್ಲೇ ಇರಬೇಕು, ಇವೆಲ್ಲ ನೋಡಿ ಮಾಡ್ತೀವಲ್ಲ. ಅದೇ ರೀತಿ ಈ ಒಂದು ಚೌಕ್ಲಿ ಏನು ಹಾಕಿರ್ತೀವೋ ಅದರಲ್ಲಿ ಯಾವ್ಯಾವ ನಂಬರ್ಸ್ ಎಲ್ಲೆಲ್ಲಿ ಯಾವ್ಯಾವ ಮೂಲೆಯಲ್ಲಿ ಇದ್ದರೆ ಆ ಎನರ್ಜಿ ಫಾರ್ಮ್ ಆಗುತ್ತೆ ಅನ್ನೋದು ಅದ್ರ ಬಗ್ಗೆ ಅನಲೈಸ್ ಮಾಡಿರೋರಿಗೆ, ತಿಳುವಳಿಕೆ ಇರೋರಿಗೆ ಗೊತ್ತಿರುತ್ತೆ. ಸೊ ಆ ಥರ ಒಂದು ಅದು ಹಿರಿಯರು ಮಾಡಿ ಹೋಗಿದ್ದಾರೆ, ಅದನ್ನು ಜನಗಳು ಯುಟಿಲೈಸ್ ಮಾಡ್ಕೊತಿದ್ದಾರೆ. ಇವಾಗ ಆ ಥರ ಒಂದು ನಕ್ಷೆ ಕ್ರಿಯೇಟ್ ಮಾಡಿ ಅದಕ್ಕೆ ಏನೇನು ಮಾಡಬೇಕು, ಅದಕ್ಕೆ ಶುದ್ಧೀಕರಣ ಮಾಡಿ, ಅದಕ್ಕೆ ಎನರ್ಜಿ ಮಂತ್ರಗಳಿಂದ ಎನರ್ಜಿ ತುಂಬಿ ಅದಕ್ಕೊಂದು ಪವರ್ ಅನ್ನೋದು ಕ್ರಿಯೇಟ್ ಮಾಡ್ತೀವಿ. ಆ ಪವರು ನಾವು ಎಲ್ಲಿಂದ ಮೇಯ್ನ್ ಪವರ್ ತೊಗೊತಾ ಇದ್ದೀವಿ ಅನ್ನೋದು ಮುಖ್ಯ ಆಗುತ್ತೆ. ಇವಾಗ ಯಾವುದೋ ಒಂದು ದೇವಸ್ಥಾನದಿಂದನ, ದರ್ಗಾಯಿಂದನ, ಇಲ್ಲ ಯಾವ ದರ್ಗಾ, ಇಲ್ಲ ಯಾವ ದೇವಸ್ಥಾನ, ಯಾವ ಅಮ್ಮನವರು, ಯಾವ ದೇವರು, ಶಿವನ, ವಿಷ್ಣು ಅವರ, ಹೆಣ್ಣು ದೇವರ, ಎಲ್ಲಿ ಅಂತ ನೋಡ್ಕೊತೀವಿ. ಅದಕ್ಕೆ ಸಂಬಂಧಪಟ್ಟಿದ್ದ ಮಂತ್ರನೇ ನಾವು ಅಲ್ಲಿಗೆ ಹಾಕಬೇಕಾಗತ್ತೆ, ಅವ್ರಿಗೆ ಸಂಬಂಧಪಟ್ಟಿದ್ದ ಮಂತ್ರನೇ ಹಾಕಬೇಕಾಗುತ್ತೆ. ದರ್ಗಾದಲ್ಲಿ ಮಂತ್ರಿಸ್ಕೊಂಬರ್ತಿದ್ದೀವ, ಅಲ್ಲಿಗೆ ಸಂಬಂಧಪಟ್ಟಿದ್ದೇ ಹಾಕಬೇಕಾಗುತ್ತೆ. ಸೊ ಈ ಥರ ಪರ್ಟಿಕ್ಯುಲರ್ ಎಲ್ಲಿಂದ ಏನು ಮಾಡಿರ್ತೀವಿ ಅದರದ್ದೊಂದು ಮೇಯ್ನು ಒಂದು ಬಂಚ್ ಮಾಡ್ಕೊತೀವಿ. ಅದನ್ನು ತೊಗೊಂಬಂದು ನಾವು ಕುತ್ತಿಗೆಯಲ್ಲಿ ಹಾಕಿದಾಗ ಇದೇನು ನಮಗೆ ಪ್ರೊಟೆಕ್ಟ್ ಮಾಡಲ್ಲ, ಇದು ಏನು ಮಾಡಿರ್ತೀವಿ ಇದು ಅಲ್ಲಿಗೆ ಕನೆಕ್ಟಿವಿಟಿ ಆಗಿರುತ್ತೆ. ಮನೆಗೆ ದಿಗ್ಬಂಧನೆ ಮಾಡ್ತೀವಿ, ಆ ದಿಗ್ಬಂಧನೆ ನಾವು ಏನನ್ನು ಹಾಕಿ ಮಾಡಿದ್ದೀವಿ, ಏನನ್ನು ಮಂತ್ರ ಉಚ್ಚಾರಣೆ ಮಾಡಿ ಅದಕ್ಕೆ ಪವರ್ ತುಂಬಿದ್ದೀವಿ ಅನ್ನೋದು ಮೇಯ್ನ್ ಥಿಂಗ್ ಇಲ್ಲಾಗುತ್ತೆ. ಅದು ಯಾರಿಗೆ ಸಂಬಂಧಪಟ್ಟಿರುತ್ತೆ ಆ ದಿಗ್ಬಂಧನೆ? ಕಾಳಿ ಟೆಂಪಲ್ಗೆ ಸಂಬಂಧಪಟ್ಟಿದೆಯಾ, ಚೌಡೇಶ್ವರಿ ಅಮ್ಮಂಗೆ ಸಂಬಂಧಪಟ್ಟಿದೆಯಾ, ದರ್ಗಾಗೆ ಸಂಬಂಧಪಟ್ಟಿದೆಯಾ, ಇನ್ನೊಂದಕ್ಕೆ ಸಂಬಂಧಪಟ್ಟಿದೆಯಾ ಅನ್ನೋದು ಅಲ್ಲಿಗೆ ಲಿಂಕು. ಇಲ್ಲಿ ಪವರ್ ಜನ್ರೇಟ್ ಮಾಡಿ ಇಲ್ಲಿ ತುಂಬಿಸಿರ್ತೀವಿ. ಇಲ್ಲಿಗೆ ಪವರ್ ಎಲ್ಲಿಂದ ಬರ್ತಿದೆ? ಈ ದಿಗ್ಬಂಧನೆಗೆ, ಈ ತಾಯ್ತಕ್ಕೆ ಪವರ್ ಎಲ್ಲಿಂದ ಬರ್ತಾ ಇದೆ? ದೇವಸ್ಥಾನದಿಂದನ, ದರ್ಗಾಯಿಂದನ. ಅಲ್ಲಿ ಅವ್ರ ದೃಷ್ಟಿ ಇಟ್ಟಿರ್ತಾರೆ ಆ ಮನೆ ಮೇಲೆ, ಆ ಒಂದು ಇದ್ರ ಮೇಲೆ. ಇಲ್ಲಿ ಏನೇ ಕೆಡುಕು ಉಂಟಾದರೂ ಇಂಥವ್ರಿಗೆ ಅಲ್ಲಿಗೆ ಇನ್ಫಾರ್ಮ್ ಹೋಗ್ಬಿಡುತ್ತೆ. ಸೊ ಅವ್ರು ನೋಡ್ಕೊತಾರೆ. ಈ ಥರ ಅದು ನಡೆಯೋದು ಕಾರ್ಯ ಅದು. ಸೊ ಆ ಥರ ಹಾಕ್ಕೊಂಡಾಗ ಕೆಲವೊಂದು ಅದನ್ನು ನಾವು ಮೇಂಟೈನ್ ಮಾಡಬೇಕು. ಸುಮ್ಮನೆ ಹಾಕ್ಕೊಂಡೇ ಬಿಟ್ಟೆ ಅಂದರೆ ಅದು ಬಗೆನೇ ಅದು. ಅದಕ್ಕೂ ಡೈಲಿ ಅದಕ್ಕೆ ಧೂಪ ಕೊಡಬೇಕು ಇರುತ್ತೆ, ಒಂದು ಕಾರ್ಯಗಳು ಮಾಡೋವಂಥದ್ದು. ಅದಕ್ಕೆಲ್ಲ ಮಾಡ್ತಾ ಹೋದರೆ ಅದ್ರ ಪವರ್ ಹಂಗೆ ಉಳ್ಕೊಂಡಿರುತ್ತೆ. ಯಾವುದೇ ನೆಗೆಟಿವಿಟಿ ಹತ್ರಕ್ಕೆ ಬರಲ್ಲ. ಡಿಸ್ಟೆನ್ಸ್ ಮೇಂಟೈನ್ ಮಾಡುತ್ತೆ. ಬರಲ್ಲ ಅಂತೇನಿಲ್ಲ, ಡಿಸ್ಟೆನ್ಸಲ್ಲಿರುತ್ತೆ. ಒಂದು 40 ಹೆಜ್ಜೆ ದೂರ ಇರುತ್ತೆ ನಮ್ಮಿಂದ. ಸೊ ಇದಕ್ಕೆ ಇನ್ನೊಂದು ಆ್ಯಡ್ ಮಾಡೋದಾದರೆ ಕ್ವಶನ್, ಕೆಲವೊಂದು ದೇವಸ್ಥಾನಗಳಲ್ಲಿ ತಡೆ ಹೊಡೆಯೋದು ಅಂತ ಮಾಡ್ತಾರೆ. ಸೊ ಏನಾದರೂ ಗಾಳಿ ಗಿಳಿ ಇದ್ದಾಗ ಅದು ಸ್ವಲ್ಪ ದೂರ ಆಗುತ್ತೆ ಇರೋದು. ಸೊ ಅದು ಎಫೆಕ್ಟ್ ಆಗುತ್ತಾ? ಹೌದು, ಖಂಡಿತ. ತಡೆ ಅದು ಮುಖ್ಯವಾಗಿ ಕೆಲಸ ಮಾಡುವಂತಹ ಒಂದು, ನಾವು ಏನೇ ಒಂದು ಇವಾಗ ಯಾರೋ ಒಬ್ಬ ಏನೋ ತೊಂದರೆ ಆಗಿದೆ ಬಂದಿದ್ದಾನೆ ಅಂದರೆ ಅವನಿಗೆ ಫಸ್ಟ್ ತಡೆ ಹೊಡಿತಾರೆ. ತಡೆ ಏನಕ್ಕೆ ಹೊಡಿತಾರೆ ಅಂದರೆ ಅದೇನು ಲ್ಯಾಚಪ್ ಆಗಿರುತ್ತೆ ಆ ನೆಗೆಟಿವಿಟಿ ಅನ್ನೋದು, ಅದು ಬಿಡಿಸ್ಕೊಳ್ಳೋದಕ್ಕೆ ತಡೆ ಹೊಡಿತಾರೆ. ನಾವು ಅದನ್ನು ಇಂಗ್ಲೀಷಲ್ಲಿ ಹೀಲಿಂಗ್ ಬಾತ್ ಅಂತ ಹೇಳ್ತೀವಿ, ದೇಹ ಶುದ್ಧಿ ಅಂತ ಹೇಳ್ತೀವಿ. ಇದೇನೆ ನಥಿಂಗ್ ಬಟ್ ತಡೆ. ಅದು ಸೇಮೇನೆ, ಸ್ವಲ್ಪ ಪ್ರೊಸೀಜರ್ ಬೇರೆ ಬೇರೆ, ಒಬ್ಬೊಬ್ರದ್ದು ಒಂದೊಂದು ರೀತಿ ಇರುತ್ತೆ. ಆ ತಡೆ ಹೊಡೆದಾಗ ಏನಾಗುತ್ತೆ, ಅದೇನು ನೆಗೆಟಿವಿಟಿ ಲ್ಯಾಚಪ್ ಆಗಿರುತ್ತೋ ಆ ವ್ಯಕ್ತಿಗೆ ಸ್ವಲ್ಪ ಬಿಡಿಸ್ಕೊಳ್ಳುತ್ತೆ. ಹಿಂಗೆ ಗಮ್ ಅಂಟ್ಕೊಂಡಿರುತ್ತಲ್ಲ, ಗಮ್ ಬಿಟ್ಕೊಳ್ಳುತ್ತೆ. ಗಮ್ ಬಿಟ್ಕೊಂಡಾಗ ಏನಾಗುತ್ತೆ, ಹೇಳ್ಕೊಳಕ್ಕೆ ಈಸಿ ಆಗುತ್ತೆ ನೆಗೆಟಿವಿಟಿ. ಆಮೇಲೆ ಅಮ್ಮನವರು ಅದು ಯಾವ ದೇವಸ್ಥಾನಕ್ಕೆ ಹೋಗಿ ತಡೆ ಹೊಡಿತಿದ್ದಾರೋ ಅಲ್ಲಿ ಆ ಶಕ್ತಿ ಅದನ್ನು ಕ್ಲಿಯರ್ ಮಾಡಿಬಿಡ್ತಾರೆ. ಈ ಥರ ಆ ತಡೆ ಹೊಡೆಯೋದಕ್ಕೆ ಒಬ್ಬ ಮನುಷ್ಯ ಬೇಕಲ್ಲಿ. ಇಲ್ಲಿ ಮ್ಯಾನ್ಯುಯಲಿನೂ ಕ್ರಿಯೆ ಮಾಡಬೇಕಾಗತ್ತೆ, ಮೆಟೀರಿಯಲಿಸ್ಟಿಕ್ ಆಗಿನೂ ಕ್ರಿಯೆ ಮಾಡಬೇಕಾಗುತ್ತೆ. ನನ್ನಿಂದ ಯಾವುದೋ ಒಂದು ದೆವ್ವ ಮೆಟ್ಕೊಂಡಿದೆ, ಇಲ್ಲ ಯಾವುದೋ ಒಂದು ಎನರ್ಜಿ ಇದೆ, ಇಲ್ಲ ಯಾರೋ ಮಾಟ ಮಾಡಿಸಿದ್ದಾರೆ ಅಂತ ಹೇಳ್ತಾರಲ್ಲ, ನಾನು ಅದು ಗೊತ್ತಾಗಿರುತ್ತೆ ನನಗೆ, ಈಗೇನೋ ಆಗ್ತಿದೆ ನನಗೆ, ನನ್ನ ಯಾವ ಕೆಲಸಗಳು ಆಗ್ತಿಲ್ಲ, ಬಟ್ ನಾನು ಎಲ್ಲ ದೇವಸ್ಥಾನಗಳು ಓಡಾಡ್ಬಿಟ್ಟೆ, ಎಲ್ಲ ದರ್ಗಾಗಳು ಓಡಾಡ್ಬಿಟ್ಟು, ಎಲ್ಲೆಲ್ಲ ಹೋಗ್ಬಿಟ್ಟೆ, ನಂದು ಏನೂ ಆಗಿಲ್ಲ, ಯಾವುದೂ ದೇವರೇ ಇಲ್ಲ ಅಂದ್ಬಿಡ್ತಾರೆ ಕೊನೆಯಲ್ಲಿ. ಬಟ್ ಅದು ಹಂಗಲ್ಲ, ಅದು ಆ್ಯಕ್ಚುಲಿ ವರ್ಕ್ ಆಗುತ್ತೆ. ಅಲ್ಲಿ ಕೆಲವೊಂದು ಮೆಟೀರಿಯಲಿಸ್ಟಿಕ್ ಆಗಿ ಮ್ಯಾನ್ಯುಯಲಿ ಕ್ರಿಯೆ ಮಾಡಬೇಕಾಗತ್ತೆ. ಮಾಡಿದ್ರೇನೆ ಅದು ಆಗೋದು. ಅದು ಪಾಪ ಅಲ್ಲಿ ಕೂತಿರೋ ಶಕ್ತಿ ಏನು ಮಾಡುತ್ತೆ? ಈಗ ಕೆಲವೊಂದು ದೆವ್ವಗಳು ದೇಹಕ್ಕೆ ಸೇರ್ಕೊಂಡಾಗ ಏನೋ ಒಂಥರ ವಿಚಿತ್ರವಾಗಿ ಆಡ್ತಾ ಕಿರ್ಚಾಡ್ತಾ ಇರೋದು, ಡ್ಯಾನ್ಸ್ ಮಾಡೋದು, ನಡೆಯೋಕ್ಕಾಗಲ್ಲ, ಒಂದಷ್ಟು ಜನ ಇಟ್ಕೊಂಡಿರ್ತಾರೆ.
ಯಾಕೆ ದೆವ್ವ ಬಂದಾಗ ಹಂಗೆ ಆಡೋದು ಯಾಕೆ? ನಾರ್ಮಲ್ ಆಗಿರಲ್ವಾ ಜನ? ಇವ್ರ ಮೈಂಡ್ ಇವ್ರಿಗೆ ಸ್ಟೇಬಲ್ ಆಗಿರಲ್ಲ, ಹ್ಮ್. ಅದು ಕಂಟ್ರೋಲಿಗೆ ತೊಗೊಂಡಿರುತ್ತೆ. ಅಂದರೆ ಅದು ಯಾವಾಗ ಆಗುತ್ತೆ ಅಂದರೆ ಸಂಪೂರ್ಣವಾಗಿ ಅದರ ಹಿಡಿತಕ್ಕೆ ತೊಗೊಂಡಾಗಲೇ ಆ ಥರ ಕ್ರಿಯೆ ಆಗೋದು. ಎಲ್ಲರಿಗೂ ಆಗಲ್ಲ, ಕೆಲವ್ರ ಮೈಯಲ್ಲಿ ಇರುತ್ತೆ, ಅವ್ರಿಗೆ ಗೊತ್ತೇ ಇರಲ್ಲ, ಆ ಥರ ಏನು ವಿಚಿತ್ರವಾಗಿ ಆಡೋದೇ ಇಲ್ಲ, ಎಲ್ಲರಿಗೂ ಆಗುತ್ತೆ ಅಂತ ಹೇಳಿ ಕಿರ್ಚೋದು ಹಾ ಹೂ ಅಂತ ಹೇಳಿ. ಅದು ವಿಪರೀತ, ಅದು ಎಕ್ಸ್ಟ್ರೀಮ್ ಲೆವೆಲ್. ಅದು ಎಕ್ಸ್ಟ್ರೀಮ್ ಲೆವೆಲ್ ಇನ್ ದಿ ಸೆನ್ಸ್ ಏನಂದರೆ ಅದು ಪೂರ್ತಿ ಮೈಂಡು ಬಾಡಿ ಎರಡೂ ಅದ್ರ ಕಂಟ್ರೋಲಿಗೆ ತೊಗೊಂಡಾಗ ಮಾತ್ರನೇ ಇದಾಗೋದು. ಓಕೆ, ಆದರೆ ಸಡನ್ನಾಗಿ ಆಗಲ್ಲ, ಕೆಲವೊಂದು ತುಂಬ ಟೈಮ್ ಅದೇ ತುಂಬ ವರ್ಷಗಳಾಗಿರುತ್ತೆ ತೊಗೊಳೋದಕ್ಕೆ. ಅದಾಗಿ ಆಗಿ ಸಂಪೂರ್ಣವಾಗಿ ಮಾಟ ಮಂತ್ರದಲ್ಲಿ ಜಾಸ್ತಿ ಆಗುತ್ತಾ ಅಂತ. ಹೌದು, ಆ್ಯಕ್ಯುರಸಿಯಾಗಿ ಅವರು ಅದನ್ನೇ ನಿಮಗೆ ಟಾರ್ಗೆಟ್ ಮಾಡಿ ಕಳಿಸಿರ್ತಾರೆ, ಬೊಂಬೆ ಪ್ರಯೋಗಗಳು ಮಾಡಿರ್ತಾರೆ. ಇವಾಗ ಒಂದು ದೇಹನ ನುಗ್ಗಿಸ್ಬೇಕು ಅಂದರೆ ಒಂದು ಬೊಂಬೆ ಕ್ರಿಯೇಟ್ ಮಾಡಿ ನಿಮ್ಮ ಹೆಸರಿಗೆ ಅದೊಂದು ಕ್ರಿಯೇಟ್ ಮಾಡಿ ಅದಕ್ಕೆ ಮಂತ್ರ, ಅದು ತಂತ್ರ ಎಲ್ಲ ಮಾಡಿ ನೆಗೆಟಿವಿಟಿ ತುಂಬಿಸ್ತಾರೆ. ಅದಕ್ಕೆ ಆ ದೇಹನ ನಿಮ್ಮ ದೇಹಕ್ಕೆ ಕನೆಕ್ಟ್ ಮಾಡ್ತಾರೆ. ಆ ಒಂದು ಅದಕ್ಕಿರೋವಂಥ ಅದಕ್ಕೂ ಪ್ರತಿಯೊಂದು ನೇಮಕ ಮಾಡಿ ಮಂತ್ರದಿಂದ ಇದು ಮಾಡ್ತಾರೆ, ಉಚ್ಚಾರಣೆ ಮಾಡಿ ಅದಕ್ಕೆ ಮಾಡ್ತಾರೆ. ನಿಮ್ಗೆ ಹಾರ್ಟಲ್ಲಿದೆ, ಹಾರ್ಟು ಅದಕ್ಕೊಂದು ಶ್ಲೋಕ ಇರುತ್ತೆ, ಅದಕ್ಕೆ ಮಾತ್ರ ತುಂಬ್ತಾರೆ. ನಿಮ್ಮ ಟೋಟಲಿ ಬಾಡಿಲಿ ಏನೇನಿದೆ ಎಲ್ಲ ಬಾಡಿ ಪಾರ್ಟ್ಸ್ನು ಅಲ್ಲಿಗೆ ನೇಮಕ ಮಾಡಿ ಕನೆಕ್ಟ್ ಮಾಡ್ತಾರೆ. ನಿಮ್ಮ ತಲೆ ಮೇಲೆ ಇಲ್ಲಿ ಹೊಡೆದ್ರೆ ನಿಮ್ಮ ತಲೆ ನೋವಾಗಿ ಸ್ಟಾರ್ಟ್ ಆಗುತ್ತೆ. ತಲೆನೋವು ಹಾಸ್ಪಿಟ್ಲಿಗೆ ಹೋದ್ರಿ, ಏನೂ ಆಗ್ತಿಲ್ಲ, ಟೆಸ್ಟ್ ಟ್ಯಾಬ್ಲೆಟ್ ತಿಂದರೂ ಏನಾಗ್ತಿಲ್ಲ, ಇಲ್ಲಿ ಕೊಡ್ತಾವೆ ನಿಮ್ಮ ಕೆಲಸ ಇಲ್ಲಿ. ಸೊ ಈ ಥರ ಒಂದೊಂದು ಕ್ರಿಯೆಗಳು ನಡೀತಾರೆ. ಸೊ ಒಟ್ಟಿನಲ್ಲಿ ಪಾಸಿಟಿವ್ ಎಷ್ಟು ನಂಬ್ತೀವೋ ನೆಗೆಟಿವ್ನು ಅಷ್ಟೇ ನಂಬಬೇಕು, ಒಟ್ಟು ಬ್ಯಾಲೆನ್ಸ್ಡಾ. ಹೌದು, ಇವಾಗ ಭೂಮಿ ನಮ್ಮದು ಸುತ್ತುತ್ತಾ ಇದೆ ಅಂದರೆ ಸುತ್ತುತ್ತಾ ಇದೆ ತಾನೇ, ನೀವು ನೋಡಿದ್ದೀರಾ? ನಾನು ನೋಡಿಲ್ಲ, ಯಾರೋ ಹೇಳಿದ್ರು ನಾನು ಸುತ್ತುತ್ತಾ ಇದೆ ಅಂತ ಅನ್ಕೊಂಡು, ಸೈಂಟಿಫಿಕ್ ಆಗಿ ಏನೋ ಹೇಳ್ತಾರೆ. ಸೊ ಭೂಮಿ ರೊಟೇಟ್ ಆಗ್ತಾ ಇದೆ, ಆ ರೊಟೇಟ್ ಆಗೋದಕ್ಕೆ ಪಾಸಿಟಿವ್ ನೆಗೆಟಿವ್ ಎರಡೂ ಇರೋದ್ರಿಂದನೇ ಅದು ರೊಟೇಟ್ ಆಗ್ತಾ ಇರೋದು. ಒಟ್ಟಿನಲ್ಲಿ ಭೂಮಿ ಮೇಲೆ ಎಲ್ಲ ಇದೆ, ಸೊ ಅದ್ರ ಮಧ್ಯದಲ್ಲಿ ನಾವು ಬದುಕ್ತಾ ಇದೀವಿ. ಹೌದು, ಬರೀ ಪಾಸಿಟಿವ್ ಇದ್ದಿದ್ರೆ ಭೂಮಿ ಬಿದೋಗೋದು, ಹಿಂಗೆ ಎಲ್ಲ ಹಿಂಗೆ ಹೋಗ್ಬಿಡೋದು. ಬರೀ ನೆಗೆಟಿವ್ ಇದ್ರೆ ಹಿಂಗೆಲ್ಲ ಆಗ್ಬಿಡೋದು. ಸೊ ಒಟ್ಟಿನಲ್ಲಿ ಬ್ಯಾಲೆನ್ಸ್ ಆಗ್ತಾ ಇದೆ, ಎರಡೂ ಇರೋದಕ್ಕೆ ಬ್ಯಾಲೆನ್ಸ್ ಆಗ್ತಾ ಇದೆ. ಇವಾಗ ಒಂದು ಲೈಟ್ ಉರಿಬೇಕಂದ್ರೆ ಒಂದು ಶೆಲ್ಲಲ್ಲಿ ಪಾಸಿಟಿವ್ ನೆಗೆಟಿವ್ ಅಂತ ಕೊಡ್ತಾನೆ, ಪ್ಲಸ್ಸು VE ಮೈನಸ್ VE ಅಂತ ಕೊಟ್ಟಿರ್ತಾನೆ. ಅದೆರಡು ಹಿಂಗಿಟ್ಟಾಗಲೇ ಒಂದು ಗ್ಲೋ ಆಗೋದು. ಹಂಗೆ ಎರಡೂ ಇದ್ದಾಗಲೇ ಪ್ರಪಂಚ ನಡೆಯೋದು. ಓಕೆ, ಇದು ಸಿಂಪಲ್ ಲಾಜಿಕ್. ಇದನ್ನು ಅರ್ಥ ಮಾಡ್ಕೊಂಡ್ರೆ ಜನ ಎಲ್ಲ ಹೋಗ್ಬಿಡ್ತಾರೆ. ಜನ ಉಲ್ಟಾ ಪ್ರಶ್ನೆ ಮಾಡೋರು ಜಾಸ್ತಿ ಇಲ್ಲಿ. ಎಸ್, ಎಲ್ಲ ನೆಗೆಟಿವ್ ಎನರ್ಜಿನೂ ತೊಂದರೆ ಕೊಡಲ್ಲ. ಎಲ್ಲಿವರೆಗೂ ನಾವು ತೊಂದರೆ ಮಾಡಲ್ವೋ ಅಲ್ಲಿವರೆಗೂ ಅವ್ರು ನಮ್ಗೆ ತೊಂದರೆ ಕೊಡಲ್ಲ. ನಾವೇ ಒಂದಿಲ್ಲ ಒಂದು ರೀತಿಲಿ ಗೊತ್ತಿಲ್ಲದಂಗೆ ತೊಂದರೆ ಮಾಡಿಬಿಟ್ಟಿರ್ತೀವಿ. ಓಕೆ, ಈಗ ನಾವಿಲ್ಲಿ ಕೂತಿದ್ದೀವಿ, ನಮ್ಮ ಸುತ್ತಮುತ್ತನೇ ಯಾವುದೋ ಇರ್ಬೋದು, ಆಬ್ವಿಯಸ್ಲಿ ಇರುತ್ತೆ. ನಾವು ಅದಕ್ಕೆ ಹಾರ್ಮ್ ಮಾಡಿಲ್ಲ, ಅವು ಆರಾಮಾಗಿ ಸೈಲೆಂಟ್, ಅವ್ರ ಪಾಡಿಗೆ ಅವ್ರು ಇರ್ತಾರೆ, ನಮ್ಮ ಪಾಡಿಗೆ ನಾವಿದ್ದೀವಿ. ನಮ್ಗೆ ಎಷ್ಟು ಇರೋ ಅಷ್ಟು ಹಕ್ಕಿದೆಯೋ, ರೈಟ್ಸ್ ಇದೆಯೋ, ನಾವು ಇಲ್ಲಿ ಭೂಮಿ ಮೇಲೆ ಇರಬೇಕು ಅಂತ ಅವ್ರಿಗೂ ಇದೆ. ಅವ್ರಿಗೂ ದೇವರೇ ಸೃಷ್ಟಿ ಮಾಡಿರೋದು. ನಿಮ್ಮನ್ನು ಯಾರು ಸೃಷ್ಟಿ ಮಾಡೋಣ ಅವ್ರಿಗೂ ಅವನೇ ಸೃಷ್ಟಿ ಮಾಡಿರೋದು. ಕೆಲವೊಂದು ಟೈಮ್ ಅಂತ ಅವ್ರು ಇರ್ತಾರೆ, ಆಮೇಲೆ ಮುಕ್ತಿ ಸಿಕ್ಕಾಗ ಹೋಗ್ಬಿಡ್ತಾರ ಅಂತ ಇಲ್ಲ, ಲೈಫ್ ಇಡೀ ಯಾವಾಗಲೂ ಹಂಗೆ ಇರ್ತಾರ. ಅವ್ರಿಗೆ ಹುಟ್ಟಿರೋದೇ ಹಂಗೆ, ಅವ್ರಿಗೆ ಹುಟ್ಟಿಸಿರೋದೇ ಹಂಗೆ. ಅವರು ಇವಾಗ ನಾವು ಮನುಷ್ಯನ ನಮ್ಗೆ ಯಾವ ರೀತಿ ಹುಟ್ಟಿಸಿದಾನೋ, ನಮ್ಗೆ ದೇಹ ಕೊಟ್ಟಿದ್ದಾನೆ. ಈಗ ಮನುಷ್ಯ ಸತ್ತ ಮೇಲೆ ಅವರು ಅದು ಆತ್ಮ, ಅದು ಬೇರೆ. ನಾನು ಅದನ್ನೇ ಹೇಳ್ತಿರೋದು. ಇಲ್ಲ, ಅದೇ ಕನ್ಫ್ಯೂಷನ್ ಇರೋದು ಎಲ್ಲರಿಗೂ. ಆತ್ಮ ಬೇರೆ, ಆತ್ಮ ತೆಗೆದುಬಿಡಿ, ಆತ್ಮ ಇಲ್ಲಿ ಬೇಡ ಸೈಡ್ಗೆ ಇಟ್ಬಿಡಿ, ಸರಿನಾ? ಸತ್ತ ಮೇಲೆ ಅವನ ಆತ್ಮ ಹೊರಗಡೆ ಬಂತು, ಅದೇನೋ ಆಯಿತು, ಓದ ಆಳವಲ್ಲಿ. ಅದು ಈ ಎಂಟಿಟಿನೇ ಬೇರೆ, ಇದ್ರದ್ದು ದೊಡ್ಡ ಪ್ರಪಂಚನೇ ಇದೆ ಇದು. ಓಕೆ ಓಕೆ, ಅರ್ಥ ಆಗ್ತಿದ್ಯಾ? ಇದು ಸಪ್ರೇಟು. ಈ ಆತ್ಮ ಈ ಕಾನ್ಸೆಪ್ಟ್ ಸಪ್ರೇಟ್ ಆಗಿ ಅವನೇನೋ ಆಗಿದ್ದಾನೆ, ಅದು ಸಪ್ರೇಟು. ಇದಿದೆ, ಇದು ಹುಟ್ತಾನೆ ಇದೆ ಇದು. ಓಕೆ, ಅವ್ರದೇ ಒಂದು ಪ್ರಪಂಚ. ಈಗ ಆಯ್ತು, ನಿಮ್ಮ ಮಾತಿಗೆ ಬರ್ತೀನಿ ನಾನು. ಫಾರ್ ಎಕ್ಸಾಂಪಲ್, ಇವಾಗ ಮಹಾಕಾಳಿ, ಮನುಷ್ಯ ಸತ್ಯ ಅವನ ಆತ್ಮ ಮಹಾಕಾಳಿ ಆಗಿದೆಯಾ? ಬೈ ಬರ್ತ್ ಮಹಾಕಾಳಿ. ಎಸ್, ಆ ಥರ ಬೈ ಬರ್ತ್ ದೆವ್ವ ಅನ್ನೋದಿದೆ. ನೆಗೆಟಿವಿಟಿ, ಎಂಟಿಟಿ, ಒಂದೇನೋ ಒಂದು ಎನರ್ಜಿ. ಏನು ಸರ್ ಎಂಟಿಟಿ ಅಂದರೆ? ಅದು ಎಂಟಿಟಿ ಅಂದರೆ ನಿಮಗೊಂದು ಅದೊಂದು ಐಡೆಂಟಿಟಿ ಮಾಡೋದಕ್ಕೆ ಒಂದು ಎಂಟಿಟಿ ಅಂತ ಹೇಳ್ತೀವಿ. ಇದೊಂದು ಕ್ರಿಯೇಷನ್. ಓಕೆ, ಎಂಟಿಟಿ ಅಂದರೆ ನಿಮ್ಗೆಲ್ಲನೂ ಬಂದ್ಬಿಡ್ತದೆ. ಅದರಲ್ಲಿ ಒಂದು ಅನ್ನೋನ್ ಎಂಟಿಟಿ ಅಂತ ಹೇಳ್ತೀವಿ, ಕಣ್ಣು ಕಾಣದಿರೋ ಗೋಚರ ಶಕ್ತಿ. ಅದರಲ್ಲಿ ವೆರೈಟೀಸ್ ಆಫ್ ಇದ್ದಾವೆ, ಬೇರೆ 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 ಪಂಗಡಗಳಿದ್ದಾವೆ, ಆ ಥರ. ಸೊ ಅವರೆಲ್ಲೂ ಜಾತಿಗಳಿದ್ದಾವೆ. ಮುಸ್ಲಿಂ ದೇವುಗಳೇ ಬೇರೆ ಇರ್ತವೆ, ಹಿಂದೂ ದೇವುಗಳೇ ಬೇರೆ ಇರ್ತವೆ, ಕ್ರಿಶ್ಚಿಯಾನಿಟಿ ದೇವುಗಳೇ ಬೇರೆ ಇರ್ತವೆ, ಈ ಥರನೂ ಇದಾವೆ ಅದರಲ್ಲಿ. ಸೊ ದೆವ್ವಗಳಲ್ಲೂ ಇದೆ ಖಂಡಿತವಾಗ್ಲೂ. ಅದು ಡೆಮಾನಿಕ್ ಪವರ್ಸ್, ಡೆಮಾನಿಕ್ ಎನರ್ಜೀಸಲ್ಲಿ ಅದಿದೆ. ಓಕೆ, ಎಸ್, ಸಾಕಷ್ಟು ವಿಚಾರ. ಈಗ ನಾನು ಫಸ್ಟೇ ಅಂದೆ ಒಂದಷ್ಟು ವಿಚಾರ ತಿಳ್ಕೊಬೇಕಿತ್ತು, ಈ ಬಗ್ಗೆ ಒಂದಷ್ಟು ಇಂಟರ್ವ್ಯೂ ಮಾಡಬೇಕಿತ್ತು ಅಂತ.
ಎಸ್, ನನಗೂ ಒಂದಷ್ಟು ನಾಲೆಡ್ಜ್ ಬಂತು ಅದ್ರ ಬಗ್ಗೆ. ನನ್ನಲ್ಲಿ ಇದ್ದಂಥ ಒಂದಷ್ಟು ಪ್ರಶ್ನೆಗಳಿಗೆ ಒಂದಷ್ಟು ಉತ್ತರ ನಿಮ್ಮ ಕಡೆಯಿಂದನೂ ಕೂಡ ಸಿಕ್ಕಿದೆ. ಪಾಸಿಟಿವ್ ಆಗಿ ತಗೊಳ್ಳಿ, ಏನೇ ತಗೊಂಡು ಪಾಸಿಟಿವ್ ಅಷ್ಟೇ. ಇವತ್ತಿಗೆ ಇಲ್ಲಿ ಆಮೇಲೆ ನೋಡಬೇಕು ಅಂತ ಒಂದಷ್ಟು ಇಂಟ್ರೆಸ್ಟಿಂಗ್ ಆಗಿರುವಂಥ ಇದ್ರ ಬಗ್ಗೆ ಒಂದಷ್ಟು ಕೇಳಬೇಕಪ್ಪ ಅಂತ ಅಂದವ್ರಿಗೆ ಒಂದೊಳ್ಳೆ ಎಪಿಸೋಡ್ ಆಗುತ್ತೆ ಇದು. ಎಸ್ ಸರ್, ಆ್ಯಂಡ್ ಸಾಕಷ್ಟು ವಿಚಾರ ಮಾತಾಡಿದ್ರ. ಫೈನಲಿ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಬಿಟ್ರೆ ಮನೆಗೆ ಹೋಗ್ತೀನಿ. ಅಷ್ಟೊಂದು ತಲೆ ತಿನ್ಬಿಟ್ನ. ಇಲ್ಲ, ಹಾಗೇನಿಲ್ಲ. ನೋಡಿ, ಇವಾಗ ಏನು ಇಷ್ಟೊತ್ತು ಮಾತಾಡಿದ್ವಿ, ಇದಕ್ಕೆ ಟೀಕೆ ಮಾಡೋರು ಇದ್ದಾರೆ, ಅದಕ್ಕೆಲ್ಲ ನಾವು ತಲೆ ಕೆಡಿಸ್ಕೊಳ್ಳಲ್ಲ. ಒಪ್ಕೊಳ್ಳೋರು ಇದ್ದಾರೆ, ಗೊತ್ತಿರೋರು ಇದ್ರ ಬಗ್ಗೆ ನಾಲೆಡ್ಜ್ ಇರೋರು ಒಪ್ಕೋತಾರೆ, ಗೊತ್ತಿಲ್ದಿರೋರು ಸುಮ್ಮನಾಗೋರು ಇದ್ದಾರೆ, ಟೀಕೆ ಮಾಡೋರು ಇದ್ದಾರೆ. ತಲೆ ಕೆಡಿಸ್ಕೋಬಾರ್ದು. ಪ್ರಪಂಚ ನಡೀತಿರುತ್ತೆ. ಯಾರು ಏನೇ ಮಾಡಿದ್ರು ಭೂಮಿ ಸುತ್ತಾನೆ ಇರುತ್ತೆ, ಸೂರ್ಯ ಹುಡ್ತಾ ಇರ್ತಾನೆ, ಮುಳುಗ್ತಾ ಇರ್ತಾನೆ. ತಲೆ ಕೆಡಿಸ್ಕೊಳ್ಳಲ್ಲ. ಅವ್ರುಗಳೇ ತಲೆ ಕೆಡಿಸ್ಕೊಳ್ಳಲ್ಲ, ನಾವ್ ಯಾಕೆ ತಲೆ ಕೆಡಿಸ್ಕೋಬೇಕು? ನಮ್ ಕೆಲಸ ನಾವು ಮಾಡ್ತಾ ಇರೋಣ ಅಲ್ವಾ? ಡನ್. ಸೂಪರ್ ಸರ್, ಸಾಕಷ್ಟು ವಿಚಾರಗಳನ್ನ ಮಾತಾಡಿದ್ರಿ. ಅಂಡ್ ಇನ್ನೊಂದು 3 months ಅಲ್ಲಿ ನಿಮ್ದು ಕೂಡ ಹೊಸದಾಗಿ ಸ್ಟಾರ್ಟ್ಅಪ್ ಆಗುತ್ತೆ ಅಂತ ಹೇಳ್ತಿದ್ರ. ಅಂಡ್ ನಿಮ್ದು ಆ ಒಂದು ಎಪಿಸೋಡ್ಗಳಿಗೆ ನಾವು ಕೂಡ ವೇಟ್ ಮಾಡ್ತಾ ಇರ್ತೀವಿ. ಒಂದಷ್ಟು ಒಳ್ಳೆ ಫೀಲ್ ಮಾಡಿಸಿ ನಮಗೂ ನಿಮ್ಮ ಎಪಿಸೋಡ್ ಮೂಲಕ ಅಂತ ಹೇಳ್ತಾ, ಅಂಡ್ ನಿಮಗೂ ಆಲ್ ದ ಬೆಸ್ಟ್. ಇಷ್ಟೊತ್ತು ನಮಗೆ ಟೈಮ್ ಕೊಟ್ಟು ಇಷ್ಟು ದೂರ ಬಂದು ಮಾತಾಡಿರೋದಕ್ಕೆ, ಸಾಕಷ್ಟು ವಿಚಾರಗಳನ್ನ ಹಂಚ್ಕೊಂಡಿದ್ರ. ಥ್ಯಾಂಕ್ ಯು ಸರ್. ನಮಸ್ಕಾರ. ನೋಡಿದ್ರಲ್ಲ, ಗೋಸ್ಟ್ ಹಂಟರ್ ಇಮ್ರಾನ್ ಸರ್ ಅವರ ಒಂದಷ್ಟು ವಿಚಾರಗಳು ಹೆಂಗಿತ್ತು, ಜೊತೆಗೆ ಒಂದಷ್ಟು ಎಕ್ಸ್ಪೀರಿಯನ್ಸ್ಗಳನ್ನ ಕೂಡ ಶೇರ್ ಮಾಡಿದ್ರು. ಸೊ ಈ ಎಲ್ಲ ಎಪಿಸೋಡ್ಗಳು ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೊಳ್ತಾ, ನೆಕ್ಸ್ಟ್ ಎಪಿಸೋಡ್ನಲ್ಲಿ ಮತ್ತೆ ಸಿಗ್ತೀನಿ. ಆ್ಯಂಡ್ ಅಲ್ಲಿವರೆಗೂ ನೋಡ್ತಾನೆ ಇರಿ. ಎಲ್ಲ ಒಂದಷ್ಟು ಒಳ್ಳೆ ಇಂಟ್ರೆಸ್ಟಿಂಗ್ ಆಗಿರೋ ಇಂಟರ್ವ್ಯೂಸ್ ನಿಮ್ಮ ಮುಂದೆ ಈ ಚಾನಲ್ ಮೂಲಕ ಬರ್ತಾನೆ ಇರುತ್ತೆ. ಆ್ಯಂಡ್ ಥ್ಯಾಂಕ್ ಯು ಸೊ ಮಚ್.